ಹಾಲೆಲೂಯ, ಹಾಲೆಲೂಯ. ಎಷ್ಟು ಜನ ಸಂತೋಷವಾಗಿದ್ದೀರಿ? ಹಾಲೆಲೂಯ, ಥ್ಯಾಂಕ್ ಯು ಲಾರ್ಡ್. ನಾವು ಯಾವಾಗಲೂ ಸಹ ಕರ್ತನಲ್ಲಿ ಸಂತೋಷವಾಗಿರಬೇಕು. ಆತನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವ ಆತನು. ನಮ್ಮ ಜೀವಿತದಲ್ಲಿ ಆತನು ಒಳ್ಳೆಯದನ್ನೇ ಬಯಸುವ ದೇವರಾಗಿದ್ದಾರೆ. ಮನುಷ್ಯರು ಅವರ ಸ್ವಂತ ಬಲದಿಂದ ಆಚೀಚೆ ಆಗ್ಬೋದು, ಆದರೆ ದೇವರು ತನ್ನ ಮಕ್ಕಳ ಕುರಿತು ಹಿತವಾಗಿ ಚಿಂತೆ ಮಾಡುವ ಆತನಾಗಿದ್ದಾರೆ. ಹಾಲೆಲೂಯ, ಹಾಲೆಲೂಯ. ಎಲ್ಲರೂ ಗಟ್ಟಿಯಾಗಿ ಒಮ್ಮೆ ಹಾಲೆಲೂಯ ಹೇಳಿ. ನೀವು ಮಾತ್ರ ಹೇಳಿ, ಇನ್ನೊಮ್ಮೆ ಹೇಳಿ, ಇನ್ನೊಮ್ಮೆ ಹೇಳಿ. ಹಾಲೆಲೂಯ. ದೇವರು ಒಳ್ಳೆಯವನು, ಆತನ ಒಳ್ಳೆಯದನ್ನೇ ಮಾಡುವ ಆತನಾಗ್ತಾನೆ. ನಾವು ಈ ಒಂದು ಸಮಯದಲ್ಲಿ ಎಲ್ಲರೂ ಎದ್ದು ನಿಂತು ಆತನ ಆರಾಧಿಸ್ಲಿಕ್ಕೆ ಹೋಗುವ. ಹಾಲೆಲೂಯ. ಕರ್ತನೇ ನಿಂಗೆ ಸ್ತೋತ್ರ ಸ್ವಾಮಿ, ಪರಿಶುದ್ಧಾತ್ಮನೇ ನಿಂಗೆ ಸ್ತೋತ್ರ ಸ್ವಾಮಿ. ನೀನು ಒಳ್ಳೆಯವನು ಸ್ವಾಮಿ, ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದಿ. ನೀನು ಒಳ್ಳೆಯದನ್ನೇ ಆಲೋಚಿಸುವ ಆತನು ಸ್ವಾಮಿ. ನಿನ್ನ ಮಕ್ಕಳ ಕುರಿತು ಹಿತವಾಗಿ ಚಿಂತಿಸುವ ದೇವರು ಸ್ವಾಮಿ. ನೀನು ನಡೆಸುವನು ಸ್ವಾಮಿ, ನೀನು ಬಲಪಡಿಸುವ ಆತನು, ನಮ್ಮನ್ನು ಕಾಯುವ ಆತನು ಸ್ವಾಮಿ. ನೀನೇ ನಡೆಸು ಅಂತ ಕೇಳ್ತೇವೆ ಸ್ವಾಮಿ. ಯೇಸು ಆಮೇನ್. ಈ ಸಂಗೀತ ಹೀಗೆ ಹೇಳ್ತೇವೆ: ಜೀವನದಿಂದ ಯೇಸುವೆ ನಾ ಬಾಳುವೆ ನಿನಗಾಗಿ. ಎಲ್ಲರ ಕೈಗಳು ತಟ್ಟುತ್ತಾ ಯೇಸುವೆ ನಾ ಬಾಳುವೆ ನಿನಗಾಗಿ. ಒಬ್ಬನೇ ದೇವರು, ನೀನೊಬ್ಬನೇ ರಕ್ಷಕನು, ನೀನೊಬ್ಬನೇ ದೇವರು, ನೀನೊಬ್ಬನೇ ರಕ್ಷಕನು. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ. ಹಾಲೆಲೂಯ, 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 ಹಾಲೆಲೂಯ. ಸಿಲುಬೆಯ ಆ ಯಜ್ಞದಿ ನನಗಾಗಿಯೇ ಜೀವ ನೀಡಿದೆ. ಸಿಲುಬೆಯ ಆ ಯಜ್ಞದಿ ನನಗಾಗಿಯೇ ಜೀವ ನೀಡಿದೆ. ಮರಣದ ಬಾಗಿಲಿಂದ ಯೇಸು ನನ್ನನ್ನು ತಪ್ಪಿಸಿದೆ. ಮರಣದ ಬಾಗಿಲಿಂದ ಯೇಸು ನನ್ನನ್ನು ತಪ್ಪಿಸಿದೆ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ. ಹಾಲೆಲೂಯ, 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 ಹಾಲೆಲೂಯ. ಕ್ರಿಸ್ತನ ಮರಣದಿಂದಲೇ ನನ್ನ ಎಲ್ಲ ಶಾಪ ನೀಗಿತು. ಕ್ರಿಸ್ತನ ಮರಣದಿಂದಲೇ ನನ್ನ ಎಲ್ಲ ಶಾಪ ನೀಗಿತು. ಅಬ್ರಹಾಮನ ಆಶೀರ್ವಾದ ಕ್ರಿಸ್ತನಿಂದಲೇ ದೊರಕಿತು. ಅಬ್ರಹಾಮನ ಆಶೀರ್ವಾದ ಕ್ರಿಸ್ತನಿಂದಲೇ ದೊರಕಿತು. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ, ನನ್ನ ಧೂಳಿನಿಂದ ಎತ್ತಿದೆ
ಸಮಾಧಾನ ಕರ್ತನಿಗೆ ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿನೇ ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತನಿನೇ Hallelujah 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 ಸಿಲುಬೆಯ ಆ ಯಜ್ಞದಿ ನನಗಾಗಿ ಜೀವ ನೀಡಿದೆ ಸಿಲುಬೆಯ ಆ ಯಜ್ಞದಿ ನನಗಾಗಿ ಜೀವ ನೀಡಿದೆ ಮರಣದ ಬಾಗಿಲಿಂದ ಯೇಸು ನನ್ನನ್ನು ತಪ್ಪಿಸಿದೆ ಮರಣದ ಬಾಗಿಲಿಂದ ಯೇಸು ನನ್ನನ್ನು ತಪ್ಪಿಸಿದೆ ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿನೇ ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತನಿನೇ ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿನೇ ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತನಿನೇ Hallelujah 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 ಜೀವದಿಂದ ಯೇಸುವೆ ನಾ ಬಾಳುವೆ ನಿನಗಾಗಿಯೇ ನೀನೊಬ್ಬನೇ ದೇವರು ನೀನೊಬ್ಬನೇ ರಕ್ಷಕರು ನೀನೊಬ್ಬನೇ ದೇವರು ನೀನೊಬ್ಬನೇ ರಕ್ಷಕರು ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿನೇ ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತನಿನೇ ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿನೇ ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತನಿನೇ Hallelujah 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 ಎಲ್ಲ ಕೈ ತಟ್ಟಿ ಗಟ್ಟಿಯಾಗಿ ನಾವು ದೇವರನ್ನು ಮಹಿಮೆಪಡಿಸುತ್ತೇವೆ ನಾವು ಯಾರು ಮನುಷ್ಯರನ್ನು ನೋಡಿ ಮಹಿಮೆಪಡಿಸಬೇಡ ನಾವು ಆತ್ಮನೇ ನೋಡುವ ನಮ್ಮ ಕಣ್ಣು ಪರ್ವತಗಳಿಗೆ ದುಃಖಿಸುವ ಆತನನ್ನು ದೃಷ್ಟಿಸುವ ಆತ ಹೇಳ್ತಾನೆ ಕಣ್ಣೆತ್ತಿ ಬರೆದು ನೋಡಿರಿ ನಿಮ್ಮ ಸಹಾಯ ಎಲ್ಲಿಂದ ಬರುವುದು ಭೂಮಿಯ ಆಕಾಶ ಸೃಷ್ಟಿ ಮಾಡ ದೇವರಿಂದಲಂತ ನಮಗೆ ಸಹಾಯ ಆತನಿಂದ ಮಾತ್ರ ಬರುವುದು ಯಾವ ಮನುಷ್ಯರ ಮೇಲೆ ಭರವಸೆಯಿಂದ ಬರುವುದಿಲ್ಲ ನಮಗೆ ಸಹಾಯ ದೇವರಿಂದ ಮಾತ್ರ ಬರ್ತದೆ ಜೀವ ಜಲವೇ ಜೀವ ಜಲವೇ ಯೇಸುವಿನ ಜೀವ ಜಲ ಜೀವ ಜಲವೇ ಜೀವ ಜಲವೇ ದಾಹನಿಗುವ ಜೀವ ಜಲ ದಾಹನಿಗುವ ಜೀವ ಜಲ ಜೀವ ಜಲವೇ ಜೀವ ಜಲವೇ ಯೇಸುವಿನ ಜೀವ ಜಲ ಜೀವ ಜಲವೇ ಜೀವ ಜಲವೇ ದಾಹನಿಗುವ ಜೀವ ಜಲ ದಾಹನಿಗುವ ಜೀವ ಜಲ ನಿನ್ನ ಪ್ರೀತಿಯ ಒಳುಮೆಯು ನನ್ನನ್ನು ಸೆಳೆಯಿತು ಪಾಪದ ವಶದಿಂದ ನನ್ನನ್ನು ಬಿಡಿಸಿತು ನಿನ್ನ ಪ್ರೀತಿಯ ಒಳುಮೆಯು ನನ್ನನ್ನು ಬಿಡಿಸಿತು ಪಾಪದ ವಶದಿಂದ ನನ್ನನ್ನು ಬಿಡಿಸಿತು ನಿನ್ನಲ್ಲೇ
ದುಃಖವ ಬೆರೆಸಿತು, ನನ್ನನ್ನು ತನಿಸಿತು. ಜೀವಜಲವೇ ಜೀವಜಲವೇ ಯೇಸುವಿನ ಜೀವಜಲ, ಜೀವಜಲವೇ ಜೀವಜಲವೇ ದಹನಿಗುವ ಜೀವಜಲ, ದಹನಿಗುವ ಜೀವಜಲ, ಜೀವಜಲವೇ ಜೀವಜಲವೇ ಯೇಸುವಿನ ಜೀವಜಲ, ಜೀವಜಲವೇ ಜೀವಜಲವೇ ದಹನಿಗುವ ಜೀವಜಲ, ದಹನಿಗುವ ಜೀವಜಲ. ಲೋಕವೆಲ್ಲ ಅಲೆದೆನು, ಎಲ್ಲೆಲ್ಲೂ ಸುಳಿದೆನು, ನನ್ನ ಪ್ರಾಣ ಪ್ರಿಯನ ಕೊನೆಯಲ್ಲೇ ಕಂಡೆನು. ಲೋಕವೆಲ್ಲ ಅಲೆದೆನು, ನನ್ನ ಪ್ರಾಣ ಪ್ರಿಯನ ಕೊನೆಯಲ್ಲೇ ಕಂಡೆನು. ಜಗವೆಲ್ಲ ಸಾರುವೆನು, ನಿನಗಾಗಿಯೇ ಬಾಳುವೆನು, ನಿನ್ನಲ್ಲಿಯೇ ಬೆರೆಯುವೆನು, ನಿನ್ನಲ್ಲಿಯೇ ಮಡಿಯುವೆನು. ಜೀವಜಲವೇ ಜೀವಜಲವೇ ಯೇಸುವಿನ ಜೀವಜಲ, ಜೀವಜಲವೇ ಜೀವಜಲವೇ ದಾಹ ನೀಡುವ ಜೀವಜಲ, ದಾಹ ನೀಡುವ ಜೀವಜಲ. ಜೀವಜಲವೇ ಜೀವಜಲವೇ ಯೇಸುವಿನ ಜೀವಜಲ, ಜೀವಜಲವೇ ಜೀವಜಲವೇ ದಹನಿಗುವ ಜೀವಜಲ, ದಹನಿಗುವ ಜೀವಜಲ. ವಾರಿ ಶಿಲುಬೆಯ ನನಗಾಗಿ ಹೊತ್ತಿನಿ, ನನ್ನಯ ಪಾಪಕ್ಕೆ ಬಲಿಯಾದೆ ನೀ ಅಂದು. ಕಲ್ವಾರಿ ಶಿಲುಬೆಯ ನನಗಾಗಿ ಹೊತ್ತಿನಿ, ನನ್ನಯ ಪಾಪಕ್ಕೆ ಬಲಿಯಾದೆ ನೀ ಅಂದು. ರಕ್ಷಣೆಯ ನೀಡಲು ನನ್ನನ್ನು ಉಳಿಸಲು ಪರಲೋಕ ರಾಜ್ಯಕ್ಕೆ ಮಾರ್ಗವ ನೀಡಿದೆ. ಜೀವಜಲವೇ ಜೀವಜಲವೇ ಯೇಸುವಿನ ಜೀವಜಲ, ಜೀವಜಲವೇ ಜೀವಜಲವೇ ದಹನಿಗುವ ಜೀವಜಲ, ದಹನಿಗುವ ಜೀವಜಲ. ಜೀವಜಲವೇ ಜೀವಜಲವೇ ಯೇಸುವಿನ ಜೀವಜಲ, ಜೀವಜಲವೇ ಜೀವಜಲವೇ ದಹನಿಗುವ ಜೀವಜಲ, ದಹನಿಗುವ ಜೀವಜಲ, ದಹನಿಗುವ ಜೀವಜಲ. ನಿನ್ನ ಪ್ರೀತಿಯ ಉಳುಮೆಯು ನನ್ನನ್ನು ಸೆಳೆಯಿತು, ಪಾಪದ ವಶದಿಂದ ನನ್ನನ್ನು ಬಿಡಿಸಿತು. ನಿನ್ನ ಪ್ರೀತಿಯ ಉಳುಮೆಯು ನನ್ನನ್ನು ಸೆಳೆಯಿತು, ಪಾಪದ ವಶದಿಂದ ನನ್ನನ್ನು ಬಿಡಿಸಿತು. ನಲ್ಲೇ ಬೆರೆಸಿತು, ಎಲ್ಲ ದುಃಖವು ಮರೆಸಿತು, ಪ್ರೀತಿ ಮಳೆಯ ಸುರಿಸಿತು, ನನ್ನನ್ನು ತನಿಸಿತು. ಜೀವಜಲವೇ ಜೀವಜಲವೇ ಯೇಸುವಿನ ಜೀವಜಲ, ಜೀವಜಲವೇ ಜೀವಜಲವೇ ದಹನಿಗುವ ಜೀವಜಲ, ಜೀವಜಲವೇ ಜೀವಜಲವೇ ಯೇಸುವಿನ ಜೀವಜಲ, ಜೀವಜಲವೇ
ಜೀವ ಜಲವೇ ದಹನಿಗೋ ಜೀವ ಜಲ ದಹನಿಗೋ ಜೀವ ಜಲ ದಹನಿಗೋ ಜೀವ ಜಲ ಮನುಷ್ಯನ ದೇವರನ್ನು ಈ ವಾರವೇಳಿ ಮಾಡಿದ ಉಪಕಾರಕ್ಕೆ ನಾವು ಒಂದು ಸ್ತೋತ್ರ ಸಲ್ಲಿಸುವ. ನಾವತ್ತನ್ನು ನೆನೆಸುವ. ದೇವರನ್ನು ಎಷ್ಟು ಒಳ್ಳೆಯವನು ಸ್ವಾಮಿ ದೇವರು, ನಮ್ಮನ್ನು ಎಷ್ಟು ಒಳ್ಳೆಯದಾಗಿ ನಡೆಸಿದ್ದಿ ಸ್ವಾಮಿ ದೇವರು. ಈ ಲೋಕದಲ್ಲಿ ನಾವು ಎಷ್ಟೋ ಜನರು ಈ ಲೋಕವನ್ನೇ ಅಂತ್ಯವಾಗಿದ್ದಾರೆ. ನಿನ್ನ ಸತ್ಯತೆಗಳನ್ನು ತಿಳಿಯದೆ ಎಷ್ಟೋ ಜನ ಅಂತ್ಯವಾಗಿದ್ದಾರೆ. ಅದು ನಮಗಾದರೂ ನಿನ್ನ ಕೃಪೆಯನ್ನು ಕೊಟ್ಟಿದ್ದೆ. ಎಷ್ಟೋ ಯವನಸ್ಥಿಯರು ಎಷ್ಟೋ ನಾಶನದ ಮಾರ್ಗದಲ್ಲಿದ್ದಾರೆ. ಆದರೆ ದೇವರು ನಮಗೆ ಅದರ ಒಂದು ಒಳ್ಳೆಯ ಕೃಪೆಯನ್ನು ಕೊಟ್ಟಿದ್ದಾನೆ. ನಮ್ಮ ದೇವರಿಗೆ ಒಂದು ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸುವ. ಆತ ನಮ್ಮ ನಡೆಸುವ ಆತನಾಗಿದ್ದಾನೆ. ಆತ ನಮ್ಮನ್ನು ಕಾಯುವ ಆತನು, ನಮ್ಮ ಬಂಡೆಯು, ನಮ್ಮ ಗುರಾಣಿಯು, ಪ್ರತಿಯೊಂದು ಸಮಯದಲ್ಲಿ ನಮ್ಮನ್ನು ನಡೆಸುವ ಆತನು. ಆತನಂತೆ ಎಲ್ಲೇ ಕಷ್ಟಪಡೋರು ಮರಕ್ಕೆ ನನ್ನ ಬಳಿಗೆ ಬನ್ನಿರಿ, ನಾನು ಈ ವಿಶ್ರಾಂತಿಯನ್ನು ಕೊಡುವೆನಂತ ಹೇಳಿದ. ಹೌದು ಪ್ರಿಯರೇ, ಇವತ್ತು ನಾವು ಯಾವ ಸಮಸ್ಯೆಯಲ್ಲಿದ್ದಾರೆ, ಯಾವ ಕಷ್ಟದಲ್ಲಿದ್ದಾರೆ, ಯಾವ ಸಣ್ಣ ನೋವಲ್ಲಿದ್ದರೆ ಸಹ ನಾವು ಆತನ ಬಳಿಗೆ ಹೋಗುವ. ಆತನು ಹೇಳ್ತಾನೆ, ಈಗೋ ನಾನು ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಿದ್ದೇನೆ, ನಾನು ಬಾಗಿಲನ್ನು ತೆರೆಯುವವನಿಗೆ ನಾನು ಒಳಗೆ ಬರ್ತೇನೆ ಅಂತ. ಹೌದು ಪ್ರಿಯರೇ, ಇವತ್ತು ನಾವು ಬಾಗಿಲನ್ನು ತೆರೆದಿದ್ದರೆ, ಇವತ್ತು ನಮ್ಮ ಜೀವಿತದ ಬಾಗಿಲನ್ನು ನಾವು ತೆರೆದಿದ್ದರೆ ಆತನು ಹೇಗೆ ಬರುವುದು ಒಳಗೆ? ಒಂದು ಕ್ಷಣ ನಾವು ದೇವರೇ ನೀ ಮಾಡಿದ ಉಪಕಾರಕ್ಕೆ ಸ್ತೋತ್ರ ದೇವರೇ, ನೀ ನನ್ನೊಳಗೆ ಬಾ ಅಂತ ಕರೀರಿ. ಯೇಸುವೆ, ನೀ ನನ್ನೊಳಗೆ ಬಾ, ನನ್ನ ಜೀವಿತದ ಬಾಗಿಲಲ್ಲಿ ಹೋಗಿ ಬಾ ಅಂತ ಹೇಳು. ದೇವರೇ, ನೀ ಒಳ್ಳೆಯವನು ಸ್ವಾಮಿ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ವರಿಸಲು ಸಾವಿರ ಸಾವಿರ ಶುಭವು ಅನುದಿನ ನನ್ನ ವರಿಸಲು ಕೃಪೆಯು ಕರುಣೆಯು ಪ್ರೀತಿಯ ತೋರಿರುವೆ. ಒಳ್ಳೆ ಎಬೀನೆಜರಾಗಿ ನನ್ನ ನಡೆಸುತ್ತಲಿರುವೆ, ವರ್ಣಿಸಲು ಮಾತು ಇಲ್ಲವೇ. ಒಳ್ಳೆ ಎಬೀನೆಜರಾಗಿ ನನ್ನ ನಡೆಸುತ್ತಲಿರುವೆ, ವರ್ಣಿಸಲು ಮಾತು ಇಲ್ಲವೇ. ಹಗಲು ಇರುಳು ಎಲ್ಲ ಸಮಯಗಳಲ್ಲಿ ನನ್ನ ನಡೆಸುವ ನಿಲ್ಕರಗಳ ಕಂಡೇ. ಅಗತ್ಯ ಹೆಚ್ಚುವಾಗ ಸಿಲುಕಿಕೊಳ್ಳದೇನ ಸಹಾಯ ಮಾಡುವ ಕರಗಳ ಕಂಡೇ. ಹಗಲು ಇರುಳು ಎಲ್ಲ ಸಮಯಗಳಲ್ಲಿ ನನ್ನ ನಡೆಸುವ ನಿಲ್ಕರಗಳ ಕಂಡೇ. ಅಗತ್ಯ ಹೆಚ್ಚುವಾಗ ಸಿಲುಕಿಕೊಳ್ಳದೇನ ಸಹಾಯ ಮಾಡುವ ಕರಗಳನ್ನ ಕಂಡೇ. ಎಲ್ಲ ಇಕ್ಕಟ್ಟಿನಲ್ಲೂ ನಾ ಬೀಳಾದೆ ಕಾಯು ಒಳ್ಳೆಯ ಪ್ರಿಯ ಕರ್ತನೇ. ಎಲ್ಲ ಇಕ್ಕಟ್ಟಿನಲ್ಲೂ ನಾ ಬೀಳಾದೆ ಕಾಯು ಒಳ್ಳೆಯ ಪ್ರಿಯ ಕರ್ತನೇ. ಸಾವಿರ ಸಾವಿರ ಶುಭವು ಅನುದಿನ ನಿನ್ನ ವರಿಸಲು ಕೃಪೆಯು ಪ್ರೀತಿಯ ತೋರಿರುವೆ. ಸಾವಿರ ಸಾವಿರ ಶುಭ ಅನುದಿನ ನನ್ನ ವರಿಸಲು ಪ್ರೀತಿಯ ತೋರಿರುವೆ. ಒಳ್ಳೆ ಎಬೀನೆಜರಾಗಿ ನನ್ನ ನಡೆಸುತ್ತಲಿರುವೆ, ವರ್ಣಿಸಲು ಮಾತು ಇಲ್ಲವೇ. ಒಳ್ಳೆ ಎಬೀನೆಜರಾಗಿ ನನ್ನ ನಡೆಸುತ್ತಲಿರುವೆ, ವರ್ಣಿಸಲು ಮಾತು ಇಲ್ಲವೇ. ಮರಣ ಹಾದಿಯಲ್ಲಿ ನಾನು ನಡೆಯುವಾಗ
ಕಾಪಾಡುವ ನಿನ್ ಕರಗಳನ್ನ ಕಂಡೆ. ಒಣಗಿದ್ದ ಸಮಯ ಸಾಯದಂತೆ ನನ್ನ ಓರುವ ನಿನ್ ಕರಗಳನ್ನ ಕಂಡೆ. ಮರಣ ಹಾದಿಯಲ್ಲಿ ನಾನು ನಡೆಯುವಾಗ ಕಾಪಾಡುವ ನಿನ್ ಕರಗಳನ್ನ ಕಂಡೆ. ಒಣಗಿದ್ದ ಸಮಯ ಸಾಯದಂತೆ ನನ್ನ ಓರುವ ನಿನ್ ಕರಗಳನ್ನ ಕಂಡೆ. ನನ್ನ ಮಾರಾದ ಜೀವಿತವ ಮಧುರವಾಗಿ ಮಾರ್ಪಡಿಸುವ ಒಳ್ಳೆಯ ಪ್ರಿಯ ಕರ್ತನೇ. ನನ್ನ ಮಾರಾದ ಜೀವಿತವ ಮಧುರವಾಗಿ ಮಾರ್ಪಡಿಸುವ ಒಳ್ಳೆಯ ಪ್ರಿಯ ಕರ್ತನೇ. ಸಾವಿರ ಸಾವಿರ ಶುಭಗಳು ಅನುದಿನ ನನ್ನ ವರಿಸಲು ಕೃಪೆಯು ಸಾವಿರ ಸಾವಿರ ಶುಭಗಳು ಅನುದಿನ ನನ್ನ ವರಿಸಲು ಪ್ರೀತಿಯ ತೋರಿರುವೆ. ಒಳ್ಳೆಯ ನೇಸರಾಗಿ ನನ್ನ ನಡೆಸುತ್ತಲಿರುವೆ. ವರ್ಣಿಸಲು ಮಾತು ಇಲ್ಲವೇ. ಒಳ್ಳೆಯ ನೇಸರಾಗಿ ನನ್ನ ನಡೆಸುತ್ತಲಿರುವೆ. ವರ್ಣಿಸಲು ಮಾತು ಇಲ್ಲವೇ. ನಡೆಸುತ್ತಲಿರುವೆ. ವರ್ಣಿಸಲು ಮಾತು ಇಲ್ಲವೇ. ಒಳ್ಳೆಯ ದಿನೇಸರಾಗಿ ನನ್ನ ನಡೆಸುತ್ತಲಿರುವೆ. ವರ್ಣಿಸಲು ಮಾತು ಇಲ್ಲವೇ. ಒಳ್ಳೆ ಎಬಿನೇಜರಾಗಿ ನಡೆಸುವ ಆತ ನಮ್ಮನ್ನು ಶುಭವನ್ನೇ ನಡೆಸುವ ಆತನು ನಮ್ಮ ನಡೆಸುವ ದೇವರಾಗಿತ್ತು. ಕಾರ್ಗತಿನ ಕಣಿವೆಯಲ್ಲಿ ನಮ್ಮನ್ನು ಸಂಗಡಿದ್ದು ನಡೆಸಿದ್ದಾನೆ. ಆ ಸಮಯದಲ್ಲಿ ನಮ್ಮ ಸಂಗಡಿದ್ದು ನಡೆಸಿದ್ದಾನೆ. ಆತನು ಒಳ್ಳೆಯದನ್ನು ಮಾಡುವ ಯೇಸುವಿನ ನಾಮ ಒಂದೇ ಮಹಿಮೆಯುಂಟಾಗಲಿ ಸ್ವಾಮಿ. ನಾಮ ಒಂದೇ ಮಹಿಮೆಯುಂಟಾಗಲಿ ಸ್ವಾಮಿ. ಹಲ್ಲೆಲೂಯಾ. ನಿನ್ನಾಮ ಮೇಲೆತ್ತುವೆ ಎಂದು ಮಹಿಮೆ ಪಡಿಸುವೆ. ಹಾಡುವೆವು ನಿನ್ನ ನಾಮ ಮೇಲೆತ್ತುವೆ ಎಂದು ಮಹಿಮೆ ಪಡಿಸುವೆ. ಹಾಡುವೆವು ನಾಮ ಮೇಲೆತ್ತುವೆ ಮಹಿಮೆ ಪಡಿಸುವೆ. ಹಾಡುವೆವು ನಿನ್ನ ನಾಮ ಮೇಲೆತ್ತುವೆ ಎಂದು ಮಹಿಮೆ ಪಡಿಸುವೆ. ಹಾಡುವೆವು ಯೇಸುವೇ ನಾಮವೇ ಮೇಲೆತ್ತುವೆ. ಹಲ್ಲೆಲೂಯಾ. ಯೇಸುವೇ ನಿನ್ನಾಮವೇ ಮೇಲೆತ್ತುವೆ. ಹಲ್ಲೆಲೂಯಾ. ಹಾಲೆಲೂಯಾ. 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 ಬಿರುಗಾಳಿ ಶಾಂತವಾಗುವುದು, ಕಡಲಲ್ಲಿ ಮಾರ್ಗವಾಗುವುದು. ನಿನ್ನ ನಾಮ ಹೇಳುವಾಗ ಪರ್ವತವು ಕರಗಿ ಹೋಗುವುದು.
ಬಿರುಗಾಳಿ ಶಾಂತವಾಗುವುದು, ಕಡಲಲ್ಲಿ ಮಾರ್ಗವಾಗುವುದು. ನಿನ್ನ ನಾಮ ಹೇಳುವಾಗ ಪರ್ವತವು ಕರಗಿ ಹೋಗುವುದು. ಯೇಸುವೇ ನಿನ್ನಾಮವೇ ಮೇಳೆತ್ತುವೆ. ಹಲ್ಲೆಲೂಯಾ. ಯೇಸುವೇ ನಿನ್ನಾಮವೇ ಮೇಳೆತ್ತುವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. Hallelujah, hallelujah, hallelujah. ಸಿಂಹದ ಗವಿಯಲ್ಲೂ ಬೆಂಕಿಯ ಕಾವಿನಲ್ಲೂ ನಿನ್ನ ನಾಮ ಹೇಳುವಾಗ ಅಪಘಾತ ಸಮೀಪಿಸದು. ಗವಿಯಲ್ಲೂ ಬೆಂಕಿಯ ಕಾವಿನಲ್ಲೂ ನಿನ್ನ ನಾಮ ಹೇಳುವಾಗ ಅಪಘಾತ ಸಮೀಪಿಸದು. ಯೇಸುವೇ ನಿನ್ನಾಮವೇ ಹೇಳೆತ್ತುವೆ. ಹಲ್ಲೆಲೂಯಾ. ಯೇಸುವೇ ನಿನ್ನಾಮವೇ ಮೇಲೆತ್ತುವೆ. ಹಲ್ಲೆಲೂಯಾ. Hallelujah, 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 hallelujah. ಸೆರೆಮನೆ ಮುಚ್ಚುವುದಿಲ್ಲ, ಸರಪಣಿಗಳು ನಿರಂತರವಲ್ಲ. ನಿನ್ನ ನಾಮ ಹೇಳುವಾಗ ಅಸ್ತಿವಾರ ನಿಲ್ಲುವುದಿಲ್ಲ. ಸೆರೆಮನೆ ಮುಚ್ಚುವುದಿಲ್ಲ, ಸರಪಣಿಗಳು ನಿರಂತರವಲ್ಲ. ನಿನ್ನ ನಾಮ ಹೇಳುವಾಗ ಅಸ್ತಿವಾರ ನಿಲ್ಲುವುದಿಲ್ಲ. ಯೇಸುವೇ ನಾಮವೇ ಮೇಲೆತ್ತುವೆ. ಹಲ್ಲೆಲೂಯಾ. ಯೇಸುವೇ ನಿನ್ನಾಮವೇ ಮೇಲೆತ್ತುವೆ. ಹಲ್ಲೆಲೂಯಾ. ಯೇಸುವೇ ನಿನ್ನಾಮವೇ ಮೇಲೆತ್ತುವೆ. ಹಲ್ಲೆಲೂಯಾ. ಯೇಸುವೇ ನಿನ್ನಾಮವೇ ಮೇಲೆತ್ತುವೆ. ಹಲ್ಲೆಲೂಯಾ. ಯೇಸುವೇ ನಿನ್ನಾಮವೇ ಮೇಲೆತ್ತುವೆ. ಹಲ್ಲೆಲೂಯಾ. Hallelujah, 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 hallelujah. Hallelujah, 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 hallelujah. ಬಿರುಗಾಳಿ ಶಾಂತವಾಗುವುದು,
ಕಡಲಲ್ಲಿ ಮಾರ್ಗವಾಗುವುದು ನಿನ್ನ ನಾಮ ಹೇಳುವಾಗ ಪರ್ವತವು ಕರಗಿ ಹೋಗುವುದು ಬಿರುಗಾಳಿ ಶಾಂತವಾಗುವುದು ಕಡಲಲ್ಲಿ ಮಾರ್ಗವಾಗುವುದು ನಿನ್ನ ನಾಮ ಹೇಳುವಾಗ ಪರ್ವತವು ಕರಗಿ ಹೋಗುವುದು ಯೇಸುವೇ ನಿನ್ನಾಮವೇ ಮೇಲೆತ್ತುವೆ ಹಲ್ಲೆಲೂಯಾ ಯೇಸುವೇ ನಿನ್ನಾಮವೇ ಮೇಲೆತ್ತುವೆ ಹಲ್ಲೆಲೂಯಾ 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 ಸಿಂಹದ ಗವಿಯಲ್ಲೂ ಬೆಂಕಿಯ ಕಾವಿನಲ್ಲೂ ನಿನ್ನ ನಾಮ ಹೇಳುವಾಗ ಅಪಘಾತ ಸಮೀಪಿಸದು ಬೆಂಕಿಯ ಕಾವಿನಲ್ಲೂ ನಿನ್ನ ನಾಮ ಹೇಳುವಾಗ ಅಪಘಾತ ಸಮೀಪಿಸದು ಯೇಸುವೇ ನಿನ್ನಾಮವೇ ಮೇಲೆತ್ತುವೆ ಹಲ್ಲೆಲೂಯಾ ಯೇಸುವೇ ನಿನ್ನಾಮವೇ ಮೇಲೆತ್ತುವೆ ಹಲ್ಲೆಲೂಯಾ 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 Hallelujah, 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 Hallelujah. Thank you, Lord. Thank you for your holy presence, O God. Thank you for your holy presence, O God. Thank you, Jesus. Thank you, Jesus. Mighty God, wonderful Jesus. Oh, we praise you, Master. Hallelujah. 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 ಥ್ಯಾಂಕ್ ಯು ಸ್ತೋತ್ರಪ್ಪ. ಓ ಇರುವ ಆತನನ್ನು ನಾವು ಸ್ತುತಿಸೋಣ. ನಮ್ಮ ಬಾಯಿಗಳನ್ನು ಅಗಲವಾಗಿ ತೆರೆಯೋಣ. ಸ್ತೋತ್ರ 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 ಹೇಳೋಣ. ಓ ಮಹಿಮೆ ಹೇಳೋಣ, ಘನತೆ ಹೇಳೋಣ. ಘನತೆ ನಿಮಗೆ ರಾಜ. ಓ ಒಳ್ಳೆಯವರೇ, ನಿಮಗೆ ಸ್ತೋತ್ರಪ್ಪ ಸ್ತೋತ್ರಪ್ಪ ಸ್ತೋತ್ರ ಸ್ತೋತ್ರ. ಹಾಲೆಲೂಯ ಹಾಲೆಲೂಯ. ಒಂದು ಕ್ಷಣ ಬಾಯಿಗಳನ್ನು ತೆರೆದು ಹಾಲೆಲೂಯ ಹೇಳೋಣ, ಸ್ತೋತ್ರ ಹೇಳೋಣ, ಮಹಿಮೆ ಹೇಳೋಣ. ಹಾಲೆಲೂಯ 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 ಹಾಲೆಲೂಯ. ಸ್ತೋತ್ರ 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 ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಲಹತೆ ಲಹ ಮಾರೇ ರಬಾರ ಶಖಲಿರಿಯ ಹೇರಿಯ ಮಹಾ. ಸ್ತೋತ್ರ 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 ಸ್ತೋತ್ರ. ಯೇಸುವೆ, ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ.
ಈ ಸಮಯದಲ್ಲಿ ನಾವೆಲ್ಲರೂ ಸಭೆಯಾಗಿ ಸೇರಿ ಬರಲು ಕೊಟ್ಟಿರುವಂಥ ಅವಕಾಶಕ್ಕಾಗಿ ಸ್ತೋತ್ರ. ಕಳೆದ ಎಲ್ಲ ದಿನಗಳಲ್ಲಿ ದೇವರೇ, ಕ್ಷಣಗಳಲ್ಲಿ, ದಿನಗಳಲ್ಲಿ, ತಿಂಗಳುಗಳಲ್ಲಿ, ವರ್ಷಗಳಲ್ಲಿ ನಮ್ಮನ್ನು, ನಮ್ಮ ಕುಟುಂಬಸ್ಥರನ್ನು, ನಮ್ಮ ಮಕ್ಕಳನ್ನು, ಪ್ರತಿಯೊಬ್ಬರನ್ನ ದೇವರೇ ನೀನು ಕಾದು ನಡೆಸಿಕೊಂಡು ಬಂದಿರೋದ್ರಿಂದ, ಈ ಲೋಕದಲ್ಲಿ, ಜೀವಲೋಕದಲ್ಲಿ ನಮ್ಮನ್ನು ಉಳಿಸಿರುವುದರಿಂದ ದೇವರೇ, ನಾವು ತಿರುಗಿ ಸಭೆಯಾಗಿ ಸೇರುವುದಕ್ಕೆ ನಮಗೆ ಸಹಾಯ ಪರಲೋಕದಿಂದ ಸಿಕ್ಕಿದೆ. ಅದಕ್ಕಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನೆಲ್ಲ ಮಹೋಪಕಾರಗಳಿಗಾಗಿ ನಿನ್ನನ್ನು ಕೊಂಡಾಡುತ್ತೇವೆ ರಾಜ. ನಿನ್ನೆಲ್ಲ ಅದ್ಭುತ ಕಾರ್ಯಗಳಿಗಾಗಿ ನಿಮ್ಮನ್ನು ನಾವು ಸ್ತುತಿಸುತ್ತೇವೆ ಸ್ವಾಮಿ. ಥ್ಯಾಂಕ್ ಯು ಹೋಲಿ ಗಾಡ್. ತಂದೆಯಾದ ದೇವರೇ ನಿಮಗೆ ಸ್ತೋತ್ರಪ್ಪ. ಯೇಸು ಕ್ರಿಸ್ತರೇ ನಿಮಗೆ ಸ್ತೋತ್ರ. ಪವಿತ್ರಾತ್ಮರೇ ನಿಮಗೆ ಸ್ತೋತ್ರ. ತ್ರೈಯೇಕ ದೇವರೇ ನಿಮ್ಮ ನಡೆಸುವಿಕೆಗಾಗಿ, ನಿಮ್ಮ ಅದ್ಭುತಕ್ಕಾಗಿ ನಿಮಗೆ ಸ್ತೋತ್ರ. ನಮ್ಮನ್ನು ಕಾದು ನಡೆಸಕ್ಕಾಗಿ ಸ್ತೋತ್ರ. ಕೆಡುಕನ ಪ್ಲಾನ್ಗಳಿಂದ ತಪ್ಪಿಸಿರುವುದಕ್ಕಾಗಿ ಸ್ತೋತ್ರ. ರೋಗ ರುಜಿನಗಳು ನಮ್ಮನ್ನು ತಟ್ಟು ಮುಟ್ಟದಂತೆ ಕಾಪಾಡೋದಕ್ಕಾಗಿ ಸ್ತೋತ್ರ. ಓ ವಿ ಥ್ಯಾಂಕ್ ಯು, ವಿ ಥ್ಯಾಂಕ್ ಯು, ವಿ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ವಂದನೆ ರಾಜ, ನಿಮಗೆ ವಂದನೆ, ನಿಮಗೆ ವಂದನೆ ರಾಜ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಲ್ಲೆಲೂಯಾ ಲಾರ್ಡ್. ಎಲ್ಲ ಘನತೆ, ಮಾನ, ಮಹಿಮೆ ನಿನಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ನಮ್ಮ ಕೂಡ ಮಾತನಾಡು. ಯೇಸು ನಾಮದಲ್ಲಿ ಬೇಡಿದೆನು ತಂದೆ. ಆಮೆನ್, 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 ಆಮೆನ್. ಹಲ್ಲೆಲೂಯಾ. ತಿರುಗೊಂದಾವರ್ತಿ ದೇವರ ಮಕ್ಕಳಾದ ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದಿಸ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಸುಖಮ, ಸುಗಮ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಮಕ್ಕಳು ನಾವು ದೇವರ ಸಾನ್ನಿಧ್ಯದ ಅನುಭವದಲ್ಲಿ ಹೆಚ್ಚುತ್ತಾ ಹೋಗುವಾಗ ನಮ್ಮ ಸೌಖ್ಯವು ಕೂಡ ವಿಕಸಿಸ್ತದೆ, ನಮ್ಮ ಆಶೀರ್ವಾದ ಕೂಡ ವಿಕಸಿಸುತ್ತದೆ. ಹಲ್ಲೆಲೂಯಾ. ವೃದ್ಧಿಯಾಗುತ್ತದೆ. ದೇವರ ಮಹಿಮೆ ನಮ್ಮ ಮೂಲಕ ಎಲ್ಲ ಕಡೆ ಪ್ರಕಟಿಸಲ್ಪಡ್ತದೆ. ಅದಕ್ಕಾಗಿಯೇ ದೇವರ ಸಭೆ ಇರುವಂಥದ್ದು. ಚರ್ಚ್ ಅನ್ನುವಂಥದ್ದು ಭೂಲೋಕದಲ್ಲಿ ಇರೋದಾದರೆ ಅದು ಕೇವಲ ಒಂದೇ ಒಂದು ಉದ್ದೇಶಕ್ಕಾಗಿ ಇದೆ, ದೇವರನ್ನು ಗ್ಲೋರಿಫೈ ಮಾಡೋದಕ್ಕಾಗಿ. ಹಲ್ಲೆಲೂಯಾ. ಕಿಂಗ್ ಆಫ್ ಕಿಂಗನ್ನು, ರಾಜಾದಿ ರಾಜರನ್ನು ಗ್ಲೋರಿಫೈ ಮಾಡೋದಕ್ಕಾಗಿ, ಮಹಿಮೆ ಪಡಿಸೋದಕ್ಕಾಗಿ ನಾವೆಲ್ಲ ಇರುವವರು. ಚರ್ಚ್ ಅಂದರೆ ನಾವೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಳೆದ ಅನೇಕಾರು ವರ್ಷಗಳ ಹಿಂದೆ ಕೆಲವು ತಪ್ಪು ಅಭಿಪ್ರಾಯಗಳಲ್ಲಿ ನಾವು ಇದ್ದೆವು ಅಲ್ವಾ. ಚರ್ಚ್ ಅಂದರೆ ಒಂದು ಸ್ಥಳದಲ್ಲಿ ಕಟ್ಟಲ್ಪಟ್ಟಂಥ ಕಟ್ಟಡ ಎಂಬುದಾಗಿ ನಾವು ನೆನೆಸ್ತಾ ಇದ್ದೆವು. ಅದು ದೇವಜನರು ಕೂಡಿ ಬರುವಂಥ ಒಂದು ಸ್ಥಳ ಮತ್ತು ಆ ಒಂದು ಕಟ್ಟಡ. ಆದರೆ ಅಕಾರ್ಡಿಂಗ್ ಟು ವರ್ಡ್, ಸಭೆ ಅಂದರೆ ಎರಡು ವಿಷಯಗಳನ್ನು ನಾವು ಗಮನಿಸಬೇಕು. ಒಂದು, ನಾವೇ ದೇವರ ಆಲಯ. ಬೈಬಲ್ ಸೇಸ್, 1 Corinthians chapter 6 verse 19 ಹೇಳ್ತದೆ, ನೀವು ದೇವರ ಆಲಯ. 1 Corinthians chapter 6 verse 19 ಏನು ಹೇಳ್ತದೆ ನೋಡ್ರಿ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದೋ ಅಂತ ಹೇಳ್ತದೆ. ಹಲ್ಲೆಲೂಯಾ. ಇಲ್ಲಿ ವಿಶೇಷವಾಗಿ ದೇಹವೆಂಬ ದೇವಾಲಯದ ಕುರಿತಾಗಿ ಮಾತಾಡ್ತದೆ. ಹಲ್ಲೆಲೂಯಾ. ದೇವರ ವಾಕ್ಯವನ್ನು ನಾವು ಓದುತ್ತಾ ಹೋಗುವಾಗ, ದೇವಚೇವುತರ್ ಬೈಬಲ್ ನಾವು ಸ್ಟಡಿ ಮಾಡ್ತಾ ಹೋಗುವಾಗ ನಮಗೆಲ್ಲ ತಿಳಿದು ಬರ್ತದೆ. ದೇವಾಲಯ ಅಂದರೆ ಯಾರು ಅಥವಾ ಏನು ಎಂಬುದಾಗಿ ತಿಳಿದು ಬರ್ತದೆ. ಹಲ್ಲೆಲೂಯಾ. ಎಷ್ಟು ಜನ ಈ ಸತ್ಯವನ್ನು ಒಪ್ತೀರಿ? ದೇವರಿಂದ ದೊರಕಿ. ಇದು ಯಾರ ಕುರಿತಾಗಿ ಹೇಳ್ತದೆ ಗೊತ್ತುಂಟಾ? ಯೇಸು ಕ್ರಿಸ್ತರನ್ನು ಸ್ವಂತ ರಕ್ಷಕರನ್ನಾಗಿ ಅಂಗೀಕಾರ ಮಾಡಿದವರ ಜೀವಿತಕ್ಕೆ ಈ ವಾಕ್ಯ ಮಾತಾಡುವಂಥದ್ದು. ಅವರೊಳಗೆ ಯಾರು ಜೀಸಸನ್ನು ಪರ್ಸನಲ್ ಸೇವಿಯರ್ ಆಗಿ
ಆಕ್ಸೆಪ್ಟ್ ಮಾಡಿದರು, ಯಾರು ಯೇಸು ಸ್ವಾಮಿಯನ್ನ ಅವರೇ ನನ್ನ ರಕ್ಷಕರು, ಅವರೇ ನನ್ನ ದೇವರು ಮತ್ತು ರಕ್ಷಕರು ಎಂಬುದಾಗಿ ಯಾರು ರಿಸೀವ್ ಮಾಡಿದಾರೋ, ತನ್ನ ಲೈಫನ್ನು ಯಾರು ಅವರಿಗೆ ಕೊಟ್ಟಿದ್ದಾರೋ, ಯಾರು ಅವರೊಂದಿಗೆ ಜೀವಿಸ್ತಾ ಇದ್ದಾರೋ ಅವರ ಕುರಿತಾಗಿ ಹೇಳ್ತದೆ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ. ಹಲ್ಲೆಲೂಯಾ. ನಮ್ಮ ಬಾಡಿ ಏನಾಗಿದೆ ಅಂತೆ? ಹೋಲಿ ಟೆಂಪಲ್ ಆಗಿದೆ. ಆದ್ದರಿಂದ ಹಲ್ಲೆಲೂಯಾ, ನಾವೇ ಒಂದು ದೇವರ ಆಲಯ. ಇನ್ನೊಂದು ವಿಚಾರದಲ್ಲಿ ನಾವು ನೋಡೋದಾದರೆ, ನಿಮಗೆ ತಿಳಿದಿರುವಂಥ ವಿಚಾರ, ತಿರುಗಿ ಪರಿಶುದ್ಧಾತ್ಮನ ಅದನ್ನು ನೆನಪಿಗೆ ತರಲಿಕ್ಕೆ ನೆನಪಿಸ್ತಾ ಇದ್ದಾನೆ. ಪವಿತ್ರಾತ್ಮನು ಏನು ಮಾತಾಡಿಸ್ತಾನೋ ಅದಕ್ಕೆ ನಮ್ಮನ್ನು ನಾವು ಬಿಟ್ಟು ಕೊಡೋದು ನಮ್ಮ ಧರ್ಮ. ಇನ್ನೊಂದು ವಾಕ್ಯ 3:16, 1 Corinthians chapter 3 verse 16. ಗೊತ್ತಲ್ಲ, ಈ ಎರಡು ವಾಕ್ಯ ದೇವ ಜನರಿಗೆ, ವಿಶ್ವಾಸಿಗಳಿಗೆಲ್ಲರಿಗೆ ಗೊತ್ತಿದೆ. ನೀವು ದೇವರ ಆಲಯವಾಗಿದ್ದೀರೆಂದು. ನೀವು ದೇವರ ಆಲಯವಾಗಿದೆ. ಇಲ್ಲಿ ನಿಮ್ಮ ದೇಹ ಅಂತ ಬರಲಿಲ್ಲ, ನೀವು ಅಂತ ಬರೆದಿದೆ. ಓಕೆ, ನೀವು ಅನ್ನುವಾಗ ಅಲ್ಲಿ ಹಿಂದಿನ ವಚನ ಮುಂದಿನ ವಚನ ಎಲ್ಲ ಓದೋ ಗೊತ್ತಾಗ್ತದೆ. ಅಲ್ಲಿ ಯುನಿಟಿಯ ಬಗ್ಗೆ ಮಾತಾಡ್ತಾ ಬರ್ತಾ ಇದೆ. ಎಲ್ಲರೂ ಯೇಸುವಿನ ಹಿಂಬಾಲಕರು, ಜನರ ಹಿಂಬಾಲಕರಲ್ಲ, ಸೇವಕರ ಹಿಂಬಾಲಕರಲ್ಲ, ಪ್ರೀಸ್ಟ್ಗಳ ಹಿಂಬಾಲಕರಲ್ಲ. ಅದರ ಕುರಿತಾಗಿ ಮಾತಾಡ್ತಾ ಬರುವಾಗ, ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡ್ತಾನೆ ಎಂದು ನಿಮಗೆ ಗೊತ್ತಿಲ್ಲವೋ ಅಂತ ಹೇಳ್ತದೆ. ಹಲ್ಲೆಲೂಯಾ. ಒಂದು ಕಡೆ ಆಗ ನೋಡಿದ ವಾಕ್ಯ ನಮಗೆ ಏನು ತಿಳಿಸಂದರೆ, ನಾವು ಇಂಡಿವಿಜುವಲ್ ಆಗಿ ಟೆಂಪಲ್ ಆಫ್ ದ ಹೋಲಿ ಗೋಸ್ಟ್, ಹಲ್ಲೆಲೂಯಾ, ಹೋಲಿ ಸ್ಪಿರಿಟ್, ಹಲ್ಲೆಲೂಯಾ, ವೈಯಕ್ತಿಕವಾಗಿ ಈ ವಾಕ್ಯ ಅಂತೂ ತೋರಿಸಂದರೆ, ನಾವು ದೇವರ ಆಲಯವಾಗಿದ್ದವರು ಒಂದು ಸ್ಥಳದಲ್ಲಿ ಸೇರಿ ಬರುವಾಗ, ಹಲ್ಲೆಲೂಯಾ, ಒಬ್ಬೊಬ್ಬರಾಗಿದ್ದವರು ನಾವು ಎಲ್ಲರೂ ಒಂದು ಆಲಯ ಅಂತ ತೋರಿಸ್ತದೆ. ವಿ ಆರ್ ಆಲ್ ಒನ್ ಇನ್ ಕ್ರೈಸ್ಟ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದೇವಾಲಯ ಅನ್ನುವಾಗ ಅದರ ಒಳಗೆ ಜಾತಿ, ಧರ್ಮ, ಮತ, ಪಂಥ ಎನ್ನುವಂಥದ್ದು ಬರುವುದಿಲ್ಲ. ಅದರ ಒಳಗೆ ಡಿನಾಮಿನೇಷನಲ್ ಮೆಂಟ್ಯಾಲಿಟಿ ಬರುವುದಿಲ್ಲ. ಅದರಲ್ಲಿ ಒಂದೇ ಒಂದು ಬರೋದು, ದೇವರು ಪ್ರೀತಿ ಮಾಡಿ ಭೂಲೋಕಕ್ಕೆ ಕಳಿಸಿಕೊಟ್ಟ ಕ್ರಿಸ್ತರನ್ನು ನಂಬಿ ತಮ್ಮ ಜೀವಿತವನ್ನು ಯೇಸು ಕ್ರಿಸ್ತರಿಗೆ ಯಾರು ಒಪ್ಪಿಸಿಕೊಟ್ಟಿದ್ದಾರೋ ಅವರೇ ದೇವಾಲಯವೆಂಬುದು ಬರುವುದು ಹೊರತು ಈ ಲೋಕ ಗುರುತಿಸುವಂಥ ಆ ಜಾತಿ, ಈ ಜಾತಿ, ಆ ಧರ್ಮ, ಈ ಧರ್ಮ ಅನ್ನುವಂಥದ್ದು ಬರುವುದಿಲ್ಲ. ಅಷ್ಟು ಮಾತ್ರ ಅಲ್ಲ, ಜಾತಿಯ ಒಳಗೆ ಕೂಡ ಆ ಪಂಥದವರು, ಈ ಪಂಥದವರು, ಈ ಪಂಥದವರು ಅನ್ನುವಂಥದ್ದು ಬರುವುದಿಲ್ಲ. ದೇವಾಲಯ ಅಂದರೆ ಇವರೇ ಯಾರು ಸ್ವಂತವಾಗಿ ಯೇಸು ಕ್ರಿಸ್ತರಿಗೆ ತಮ್ಮ ಜೀವಿತವನ್ನು ಕೊಟ್ಟಿದ್ದಾರೋ. ಹಲ್ಲೆಲೂಯಾ. ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಇಡೀ ಮಾನವ ಕುಲವನ್ನು ಉದ್ಧರಿಸುವುದಕ್ಕೆ ಬಂದಿರುವಂಥ ಯೇಸು ಕ್ರಿಸ್ತರಿಗೆ ತಮ್ಮ ಜೀವಿತವನ್ನು ಸಂಪೂರ್ಣವಾಗಿ ಕೊಟ್ಟು ಯೇಸು ಕ್ರಿಸ್ತರಿಗಾಗಿ ಯಾರು ಜೀವಿಸ್ತಾ ಇದ್ದಾರೋ ಅವರೇ ದೇವಾಲಯ. ಅವರು ಎಲ್ಲಿ ಸೇರಿ ಬರ್ತಾರೋ ಒಟ್ಟಾಗಿ ಅವರೆಲ್ಲ ಸೇರಿ ಒಂದು ದೇವಾಲಯ. ಹಲ್ಲೆಲೂಯಾ. ಅವರೇ ದೇವಾಲಯ. ಅವರು ಯೇಸು ಕ್ರಿಸ್ತರ ಹೆಸರಿನಲ್ಲಿ ಸೇರಿ ಬರುವಾಗ ಅದೇ ಒಂದು ದೇವಾಲಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಮತ್ತು ಮುಂದಿನ ವಚನ ಹೇಳ್ತದೆ, ಏನು ಹೇಳ್ತದೆ? ಯಾವನಾದರೂ ಈ ಆಲಯವನ್ನು ಕೆಡಿಸಿದರೆ, ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ, ಇಲ್ಲಿ ಕೆಡಿಸುವಿಕೆ ಅಲ್ಲಿ ಕೆಡಿಸುವಿಕೆ ವ್ಯತ್ಯಾಸ. ಅಲ್ಲಿ ಶಾರೀರಿಕ ವಿಚಾರಕ್ಕೆ ಸಂಬಂಧಪಟ್ಟದ್ದು, ಇಲ್ಲಿ ಯುನಿಟಿಯ ವಿಚಾರಕ್ಕೆ ಸಂಬಂಧಪಟ್ಟದ್ದು. ಯುನಿಟಿ ಅಲ್ಲಿ ವೈಯಕ್ತಿಕವಾಗಿ ಯಾವನಾದರೂ ತನ್ನ ದೇಹವನ್ನು ಕೆಡಿಸಿಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟದ್ದು. ಇಲ್ಲಿ ಒನ್ನೆಸ್ಸಲ್ಲಿ ಕ್ರಿಸ್ತನ ಆಲಯವಾಗಿ ಸೇರಿ ಬರುವಾಗ ಆ ಯುನಿಟಿಯನ್ನು ಬ್ರೇಕ್ ಮಾಡುವಂಥ ಸಂಗತಿಗಳು ಯಾರಿಂದಾದರೂ ಬರುವುದಾದರೆ ಅವರ ಕುರಿತಾಗಿ ಮುಂದಿನ ವಚನ, ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಯುನಿಟಿ ಕೆಡಿಸೋದು ಯಾರು ಹೇಳಿ? ಯುನಿಟಿಯನ್ನು ಕೆಡಿಸೋದು ಯಾರು?
ಕರೆಕ್ಟ್ ವರ್ಡ್, ಮನುಷ್ಯರಲ್ಲ, ಸೈತಾನ. ಆದಿಂದಲೂ ಆದಿ ಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೂ ಕೂಡ ನಾವು ಸ್ಟಡಿ ಮಾಡ್ತಾ ಬರುವಾಗ ಯುನಿಟಿಯನ್ನು ಬ್ರೇಕ್ ಮಾಡೋದು ಅವನೇ. ಆದಿಯಲ್ಲಿ ನಿಮ್ಗೆ ಗೊತ್ತುಂಟಲ್ಲ, ನಾನು ಹೇಳ್ಬೇಕಂತಲ್ಲ, ದೇವರು ಮತ್ತು ಮನುಷ್ಯರ ಯುನಿಟಿಯನ್ನು ಬ್ರೇಕ್ ಮಾಡಿದ. ಪಾಪವನ್ನು ತಂದು ಹಾಕಿ ತಿನ್ನಬಾರದೆಂಬುದಾಗಿ ಹೇಳಿದ ಹಣ್ಣನ್ನು ಅವರು ತಿನ್ನುವಂತೆ ಮಾಡಿದ್ರಿಂದ, ಅವರು ಅದಕ್ಕೆ ಮನಸ್ಸು ಕೊಟ್ಟದ್ರಿಂದ ಅಲ್ಲಿ ಒಂದು ಯುನಿಟಿಯಲ್ಲಿ ಬ್ರೇಕ್ ಬಂತು. ಅಷ್ಟು ಮಾತ್ರ ಅಲ್ಲ, ಅದಕ್ಕಿಂತ ಮುಂಚೆ ಒಂದು ಯುನಿಟಿಯಲ್ಲಿ ಬ್ರೇಕ್ ತಂದಿದ್ದಾನೆ, ಯುನಿಟಿಯನ್ನು ಮುರಿದಿದ್ದಾನೆ. ಎಲ್ಲಿ? ಏದೇನ್ ತೋಟಕ್ಕಿಂತ ಮುಂಚೆ ಅವನು ಯುನಿಟಿಯನ್ನು ಮುರಿದದ್ದು ಪರಲೋಕದಲ್ಲಿ. ನೀವು ಅರ್ಥ ಮಾಡಿಕೊಳ್ಳಿ, ಪರಲೋಕದ ಅನುಭವ ಎಂತಲ್ಲ, ಅಲ್ಲಿ ಮೇಲು ಕೀಳು ಎಂಬಂಥ ಭಾವ ಇಲ್ಲ, ಅವರು ಇವರಂಥ ಭಾವ ಇಲ್ಲ. ಒಂದು ರೀತಿಯ ಸಮಾನತೆ ಪರಲೋಕದಲ್ಲಿ, ಒಂದು ರೀತಿಯ ಸಮಾಧಾನ ಪರಲೋಕದಲ್ಲಿ, ದೇವರ ಮಹಿಮೆ. ಅಲ್ಲಿ ಕೂಡ ಇವನು ಏನು ಮಾಡಿದ್ದಾನೆ, ರಾಂಗ್ ಥಾಟ್ ಅವನಲ್ಲಿ ಬಂದದ್ರಿಂದ, ದೇವರ ಸಿಂಹಾಸನಗಿಂತ ಮೇಲೇರಿ ಕೂತ್ಕೊಳ್ಬೇಕೆಂಬಂಥ ಉದ್ದೇಶ ಬಂದದ್ರಿಂದ, ಒಳ್ಳೆ ದೂತರ ಮನಸ್ಸನ್ನು ಕೂಡ ಕೆಡಿಸಿ ತನ್ನ ಕಡೆ ಮಾಡಿಕೊಂಡು, ಅಲ್ಲಿ ಒಂದು ದೇವರ ಸಭೆಯಲ್ಲಿ ಒಂದು ಒಳ್ಳೆ ಆರಾಧನೆ ನಡೀತಾ ಇದ್ದು, ದೇವರ ಆ ಸಭೆಯಲ್ಲಿ ಒಳ್ಳೆ ಒಂದು ಅಡ್ಮಿನಿಸ್ಟ್ರೇಷನ್ ನಡೀತಾ ಇತ್ತು, ಭೂಲೋಕದ ಕಂಟ್ರೋಲ್ನ ಕಾರ್ಯಗಳು ಒಳ್ಳೆ ರೀತಿಯಲ್ಲಿ ನಡೀತಾ ಇತ್ತು. ಅದರ ಮಧ್ಯೆ ಹೋಗಿ ಹುಳಿ ಹಿಂಡಿಬಿಟ್ಟ, ಅಲ್ಲಿ ಅನ್ಯೋನ್ಯತೆಯನ್ನು ಮುರಿದ. ಅವನು ಸ್ವತಃವಾಗಿ ತಾನು ತನ್ನನ್ನು ಕೆಡಿಸಿಕೊಂಡದ್ದು ಮಾತ್ರವಲ್ಲದೆ ಇತರರನ್ನು ಕೂಡ ಕೆಡಿಸಿದ. ಭಾಳ ಜಾಗ್ರತೆ ಇರಬೇಕು ಈ ವಿಷಯದಲ್ಲಿ. ನಾವು ಕೆಲವು ವಿಷಯದಲ್ಲಿ ಯುನಿಟಿ ಆಗಿರುವಾಗ ಏನಾದರೂ ಡಿಸಿಷನ್, ಯುನಿಟಿಯ ಅಗೇನ್ಸ್ಟಾಗಿ ಏನಾದರೂ ಡಿಸಿಷನ್ ತಗೊಳ್ಳೋದಾದರೆ ಈ ಎರಡು ಕಾರಣಗಳಿಂದ ಸಾಧ್ಯ ಉಂಟು. ಒಂದು ಏನಂದರೆ, ತಮ್ಮನ್ನು ತಾವು ಬೇಡವಾದ ಆಲೋಚನೆಗಳನ್ನು ಬರಮಾಡಿಕೊಳ್ಳುವುದರ ಮೂಲಕ ತಮ್ಮನ್ನು ತಾವು ಕೆಡಿಸಿಕೊಳ್ಳುವುದು. ಮತ್ತೊಂದು ಇತರರನ್ನು ಕೆಡಿಸೋದು ಅಥವಾ ಇತರರಿಂದ ಕೆಡುವಂಥದ್ದು. ಅರ್ಥ ಆಗ್ತಾ ಉಂಟಾ? ಇಲ್ಲಿ ಏದೇನ್ ತೋಟದಲ್ಲಿ ಮತ್ತು ಪರಲೋಕದಲ್ಲಿ ಅದೇ ನಡೆದದ್ದು. ಪರಲೋಕದಲ್ಲಿ ಫಸ್ಟ್ ನಡೆದದ್ದು, ನಾನು ಪರಲೋಕದ ವಿಷಯ ಹೇಳ್ತಾ ಇದ್ದೇನೆ, ತನ್ನನ್ನು ತಾನು ಕೆಡಿಸಿಕೊಂಡು ಇತರರನ್ನು ಕೂಡ ಕೆಡಿಸಿದ. ಇವತ್ತು ಜಗತ್ತಿನಲ್ಲಿ ಏನು ದುರಾತ್ಮಗಳು ಹೇಳ್ತಾ ಇದ್ದೇವೆ, ಏನು ದುಷ್ಟ ಶಕ್ತಿಗಳಂತ ಹೇಳ್ತಾ ಇದ್ದೇವೆ, ಇವರು ಯಾರು? ಇವತ್ತು ಎಷ್ಟೋ ಆ ದುರಾತ್ಮಗಳು, ಎಷ್ಟೋ ಆ ದುಷ್ಟ ಶಕ್ತಿಗಳು ಮನುಷ್ಯರ ಆರಾಧನೆಗೆ ಒಳಗಾಗಿದೆ. ಮನುಷ್ಯನಿಗೆ ಗೊತ್ತೇ ಇಲ್ಲ, ನಾನು ದೊಬ್ಬಲ್ಪಟ್ಟಂಥ ದೂತನನ್ನು ಆರಾಧಿಸ್ತಾ ಇದ್ದೇನೆ, ದೊಬ್ಬಲ್ಪಟ್ಟಂಥ ಶಕ್ತಿಗಳನ್ನು ಆರಾಧಿಸ್ತಾ ಇದ್ದೇನೆ. ಅವುಗಳು ದುಷ್ಟರು, ಅವುಗಳು ತಾವು ತಮ್ಮನ್ನು ಕೆಡಿಸಿಕೊಂಡು ಇತರರನ್ನು ಕೆಡಿಸಿದ ಶಕ್ತಿ ಎಂಬುದಾಗಿ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಇನ್ನೊಮ್ಮೆ ಹೇಳ್ತೇನೆ ನೋಡ್ರಿ, ಯುನಿಟಿ ಬ್ರೇಕ್ ಆಗೋದಕ್ಕೆ ಇದು ಎರಡೇ ಕಾರಣ. ಒಂದು, ತಮ್ಮನ್ನು ತಾವು ಆಲೋಚನೆಯಲ್ಲಿ ಕೆಡಿಸಿಕೊಳ್ಳುವಂಥದ್ದು, ಮತ್ತು ತಮ್ಮಲ್ಲಿ ಹುಟ್ಟಿ ಬಂದಂಥ ಆಲೋಚನೆಯ ನಿಮಿತ್ತ ಇತರರನ್ನು ಕೆಡಿಸುವಂಥದ್ದು. ನೋಡಿ, ಅಲ್ಲಿ ದೇವದೂತರು ದೇವರಿಗೆ ವಿಧೇಯರಾಗಿ ಒಳ್ಳೆ ಕೆಲಸ ಪರಲೋಕದಲ್ಲಿ ಮಾಡ್ತಾ ಇದ್ರು. ಹೋಗಂತ ಹೇಳಿದರೆ ಹೋಗ್ತಾ ಇದ್ರು, ಬಂತ ಬೆಳೆದ್ರೆ ಬರ್ತಾ ಇದ್ದಾರೆ. ಈಗ ದೇವರ ಒಂದು ಆಧಿಪತ್ಯತೆಯಲ್ಲಿ ಅವರು ಏನು ಗೊತ್ತುಂಟ, ಏನು ಮಾಡುವುದಾಗೆ ಕಾಣ್ತಾ ಇಲ್ಲ. ಅಲ್ಲಿ ದೇವರ ಒಂದು ಏನು ಹೇಳ್ತಾರೆ, ಅಧಿಕಾರದಿಂದ ಹಿಂದೆ 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 ಜಾರಿದ್ದಾರೆ. ಅದರಿಂದ ಅವರು ದೊಬ್ಬಲ್ಪಟ್ಟರು. ಯಾರು? ಕೆರೂಬಿ ಎಂಬಂಥ ಮಹಾದೂತ ಮತ್ತು ಅವನೊಂದಿಗೆ ಅವನು ಯಾರ ಮೈಂಡನ್ನು ಕ್ಯಾಪ್ಚರ್ ಮಾಡಿ ಯಾರು ಅವನಿಗೆ ಸಪೋರ್ಟ್ ಮಾಡುವಾಗೆ ಮಾಡಿದ್ದಾರೆ, ಅವರೆಲ್ಲರೂ ದೊಬ್ಬಲ್ಪಡ್ತಾರೆ. ನೋಡಿ, ಹಲ್ಲೆಲೂಯಾ. ಆದ್ದರಿಂದ ಸಭೆಯಲ್ಲಿ ಯುನಿಟಿಯನ್ನು ಕೆಡವಲಿಕ್ಕೆ ನೋಡ್ತಾ ಇರ್ತಾನೆ. ಯಾಕೆ ಗೊತ್ತುಂಟ? ಸಭೆ ಸ್ವಾಮಿಯ ಸಂಪತ್ತು ಪ್ರಿಯರೇ. ಸಭೆ ಯೇಸು ಕ್ರಿಸ್ತರ ಸಂಪತ್ತು. ಹಲ್ಲೆಲೂಯಾ. ಸಭೆಯಲ್ಲಿ ಯೇಸು ಕ್ರಿಸ್ತರ ಬ್ಯೂಟಿ ಕಾಣಬೇಕಾಗಿದೆ. ಸಭೆಯಲ್ಲಿ ಥ್ರೂ ಜೀಸಸ್ ಕ್ರೈಸ್ಟ್, ಯೇಸು ಕ್ರಿಸ್ತರ ಮೂಲಕ ದೇವರ ಗ್ಲೋರಿ ಕಾಣಬೇಕಾಗಿದೆ. ಇದು ಬೇಡ ಅವನಿಗೆ. ತನ್ನನ್ನು ತಾನು ಕೆಡಿಸಿಕೊಂಡು ಇತರರನ್ನು ಕೆಡಿಸಿದ ಆತ್ಮನಿಗೆ ಅದು ಬೇಡ, ಅದು ಆಗುವುದೇ ಬೇಡ. ಅದರ ಅಗೇನ್ಸ್ಟ್ ಆಗಿ ಆಲೋಚನೆ ಕೊಡ್ತಾನೆ,
ಆ ಆಲೋಚನೆ ಪಡ್ಕೊಂಡವರು ಇತರರಿಗೆ ಆಲೋಚನೆ ಕೊಡುವಂತೆ ಮಾಡ್ತಾನೆ. ನಂತರ ಪ್ರಾರ್ಥನೆಯ ವಿಚಾರಗಳಲ್ಲಿ, ಸ್ತುತಿ ಆರಾಧನೆಯ ವಿಚಾರಗಳಲ್ಲಿ, ಸುವಾರ್ಥ ಸೇವೆಯ ವಿಚಾರಗಳಲ್ಲಿ ಹಿಂಜಾರಿ ಹೋಗುವಂತೆ ಮಾಡ್ತಾನೆ. ಯಾಕೆ? ಆ ಬ್ಯೂಟಿ, ಗಾಡ್ಸ್ ಬ್ಯೂಟಿ ಚರ್ಚಲ್ಲಿ ಕಾಣಬಾರ್ದೆಂಬಂತ ಉದ್ದೇಶ, ಚರ್ಚಲ್ಲಿ ಗಾಡ್ಸ್ ವಿಲ್ ಕಂಪ್ಲೀಟ್ ಆಗಿ ನೆರವೇರಬಾರ್ದೆಂಬಂಥ ಉದ್ದೇಶದಿಂದ ಈ ಕಾರ್ಯವನ್ನು ಮಾಡಲಿಕ್ಕೆ ನೋಡ್ತಾನೆ. ಆದರೆ ಬೈಬಲ್ ಹೇಳ್ತದೆ, ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವವನು ಏನಾಗಿದ್ದಾನಂತೆ? ಅವನೇನು ಹೆಚ್ಚಿನ, ಅವನು ಎಂಥ ಪ್ಲ್ಯಾನೇ ಮಾಡಲಿ, ಅವನು ಹೆಚ್ಚಿನವನಲ್ಲ, ನಮ್ಮಲ್ಲಿ ಇರುವಾತನು. ಯೇಸು ಕ್ರಿಸ್ತರ ಮೇಲಿನ ನಂಬಿಕೆಯಿಂದ ಯಾರು ನಮ್ಮಲ್ಲಿ ವಾಸಿಸ್ತಾ ಇದ್ದಾರೆ ನೋಡ್ರಿ, ಅವರು ಹೆಚ್ಚಿನವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರು ಹೆಚ್ಚಿನವರಾದ್ದರಿಂದ ತಮ್ಮ ಮಕ್ಕಳಿಗೆ ತಮ್ಮ ಆತ್ಮರ ಮೂಲಕ ಹೆಲ್ಪ್ ಮಾಡ್ತಾ ಇರ್ತಾರೆ ಅವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಭೆಗೆ ಇವತ್ತು ಸಹಾಯಕ್ಕಾಗಿ ದೇವರಾತ್ಮನನ್ನು ಕೊಟ್ಟಿದ್ದಾನೆ. ಯಾವ ವಿಷಯದಲ್ಲಿ ದೇವರಾತ್ಮನ ಸಹಾಯ ಮಾಡ್ತಾನೆ? ಅನೇಕ ವಿಷಯಗಳಲ್ಲಿ ಸಹಾಯ ಮಾಡ್ತಾನೆ. ಬೈಬಲಲ್ಲಿ ನಾವು ಸ್ಟಡಿ ಮಾಡ್ತಾ ಹೋಗುವಾಗ ಪರಿಶುದ್ಧಾತ್ಮನು ದೇವಜನರಿಗೆ ಅನೇಕ ವಿಷಯದಲ್ಲಿ ಸಹಾಯ ಮಾಡ್ತಾನೆ. ಅದರಲ್ಲಿ ಒಂದು ಮೂಲ ವಿಚಾರ ಅನ್ನುವಾಗ ಕ್ರಿಸ್ತನ ಬ್ಯೂಟಿಗಾಗಿ, ಆ ಬ್ಯೂಟಿ ಸಭೆಯಲ್ಲಿ ಕಾಣಲ್ಪಡೋದಕ್ಕಾಗಿ, ಆ ಯುನಿಟಿ ಕಾಣಲ್ಪಡೋದಕ್ಕಾಗಿ ಸಹಾಯ ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಕ್ರಿಸ್ತರು ಈ ಲೋಕದಲ್ಲಿರುವಾಗ, ತಮ್ಮ ಈ ಲೋಕದ ಪ್ರಯಾಣದ ಕೊನೆಯ ಕ್ಷಣ ಬರುವಾಗ ಅವರೊಂದು ಪ್ರಾರ್ಥನೆ ಮಾಡಿದ್ದಾರೆ. ಎಲ್ಲಿ? ಗೆತ್ಸೆಮನೆ ತೋಟದಲ್ಲಿ ಅಲ್ವಾ? ಅದಕ್ಕಿಂತ ಹಿಂದೆ ಕೂಡ ಪ್ರಾರ್ಥನೆ ಮಾಡಿದ್ದು ಉಂಟು. 17ನೇ ಅಧ್ಯಾಯದಲ್ಲಿ ಯೋಹಾನನ ಸುವಾರ್ತೆಯಲ್ಲಿ ನಾವು ಓದುವಾಗ, ಜಾನ್ ಗಾಸ್ಪಲ್ ಚಾಪ್ಟರ್ 17 ಅದರಲ್ಲಿ 21ನಲ್ಲಿ ನೋಡ್ರಿ, ಅಲ್ಲಿ ಓದ್ತಾ ಬರುವ ನಾವು, ಅಲ್ಲಿ ಆತನ ಪ್ರಾರ್ಥನೆಯಲ್ಲಿ ಒಂದು ಪ್ರಾರ್ಥನಾಂಶವನ್ನು ಆತನ ಇಟ್ಟಿದ್ದಾನೆ ನೋಡ್ರಿ. ಅಲ್ಲಿ ನೀನು ನನ್ನನ್ನು ಕಳುಹಿಸಿಕೊಟ್ಟಿದ್ದಿ ಎಂದು, ನೀನು ನನ್ನನ್ನು, ತಂದೆ ಹತ್ರ ಪ್ರಾರ್ಥಿಸ್ತಾ ಇದ್ದಾರೆ, ತಂದೆಯೇ ನೀನು ನನ್ನನ್ನು ಕಳಿಸಿಕೊಟ್ಟಿದ್ದಿ ಎಂದು, ಲೋಕವು ನಂಬುವುದಕ್ಕಾಗಿ, ಲೋಕವು ನಂಬುವುದಕ್ಕಾಗಿ ಅವರೆಲ್ಲರೂ ಒಂದಾಗಿರಬೇಕೆಂತಲೂ, ತಂದೆಯೇ ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿಯೂ ಇರುವ ಪ್ರಕಾರ ಅವರು ನಮ್ಮಲ್ಲಿ ಇರಬೇಕೆಂತಲೂ ಕೇಳಿಕೊಳ್ಳುತ್ತೇನೆ. ನೋಡಿ, ಯುನಿಟಿಯ ಮುಖ್ಯ ಪರ್ಪಸ್, ಹಲ್ಲೆಲೂಯಾ, ಆಲ್ರೆಡಿ ಅದಕ್ಕೋಸ್ಕರ, ಅಂಥ ಯುನಿಟಿಗೋಸ್ಕರ ನೋಡಿ, ಯುನಿಟಿಗೋಸ್ಕರ ಪ್ರೇಯರ್. ಅದರ ಮುಖ್ಯ ಉದ್ದೇಶ ಏನೆಂಬುದಾಗಿ ಇಲ್ಲಿ ಸ್ವಾಮಿ ತಿಳಿಸಿದರು. ನೀನು ನನ್ನನ್ನು ಕಳುಹಿಸಿಕೊಟ್ಟಿದ್ದಿ ಎಂದು ಲೋಕವು ನಂಬುವುದಕ್ಕಾಗಿ ಅವರೆಲ್ಲರೂ ಒಂದಾಗಿರಬೇಕೆಂತಲೂ, ತಂದೆಯೇ ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿಯೂ ಇರುವ ಪ್ರಕಾರ ಅವರು ನಮ್ಮಲ್ಲಿ ಇರಬೇಕೆಂತಲೂ ಕೇಳಿಕೊಳ್ಳುತ್ತೇನೆ. ಹಲ್ಲೆಲೂಯಾ. ಇಲ್ಲಿ ಯೇಸು ಸ್ವಾಮಿ ಪ್ರಾರ್ಥಿಸುವಾಗ, ತನ್ನ ಹಿಂಬಾಲಕರಿಗೋಸ್ಕರ ಪ್ರಾರ್ಥಿಸುವಾಗ, ತನ್ನ ಹಿಂದೆ ತನ್ನನ್ನು ನಂಬಿಕೊಂಡು ಬರುವಂಥ ಭಕ್ತ ಸಮೂಹಕ್ಕೆ ಪ್ರಾರ್ಥಿಸುವಾಗ, ಕೇಳ್ತಾ ಇದ್ದೀರಾ, ಈ 2 ಪಾಯಿಂಟ್ಗಳನ್ನು ಪ್ರಾರ್ಥಿಸ್ತಾ ಇದ್ದಾನೆ. ಈ 17ನೇ ಅಧ್ಯಾಯದಲ್ಲಿ ಶಿಷ್ಯರಿಗಾಗಿ ಪ್ರಾರ್ಥಿಸಿದ್ದುಂಟು, ಮತ್ತು ಆ ಶಿಷ್ಯರ ಮೂಲಕ ನಂಬಿಕೊಂಡು ಬರುವಂಥ ಜನರಿಗೆ, ಅಂದರೆ ನನಗೆ ನಿಮಗೆ ಆಲ್ರೆಡಿ ಆ ಕಾಲದಲ್ಲಿಯೇ ಯೇಸು ಸ್ವಾಮಿ ಪ್ರೇಯರ್ ಮಾಡಿದ್ದುಂಟು. ಹಲ್ಲೆಲೂಯಾ. ಇವತ್ತು ಯಾರು ನಮಗೋಸ್ಕರ ಪ್ರೇಯರ್ ಮಾಡ್ತಾರೋ ಇಲ್ವೋ ಅದು ಸೆಕೆಂಡರಿ. ಆದರೆ ಜೀಸಸ್ ಆಲ್ರೆಡಿ ಈ ಲೋಕದಲ್ಲಿ ಇರುವಾಗ ನನಗೋಸ್ಕರ ನಿಮಗೋಸ್ಕರ ಆಲ್ರೆಡಿ ಪ್ರೇಯರ್ ಮಾಡಿದ್ದಾರೆ. ಯಾವ ವಿಷಯಕ್ಕೋಸ್ಕರ? ಯುನಿಟಿ ಕೂಡ ಬಂತದ್ರಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ನನ್ನನ್ನು ಕಳಿಸಿಕೊಟ್ಟಿದ್ದಿ ಎಂದು ಲೋಕವು ನಂಬುವುದಕ್ಕಾಗಿ ಅವರೆಲ್ಲರೂ ಒಂದಾಗಿರಬೇಕೆಂತಲೂ, ತಂದೆಯೇ ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿಯೂ ಇರುವ ಪ್ರಕಾರ ಅವರೂ ನಮ್ಮಲ್ಲಿ ಇರಬೇಕೆಂತಲೂ ಕೇಳಿಕೊಳ್ತಾನೆ. 2 ಪಾಯಿಂಟ್ ಅಲ್ವಾ? ಒಂದು ಅವರವರೊಳಗೆ ಐಕ್ಯತೆಗಾಗಿ, ಇನ್ನೊಂದು ಅವರು ದೇವರೊಂದಿಗೆ ಐಕ್ಯವುಳ್ಳವರಾಗಿರ್ಬೇಕೆಂಬುದಾಗಿ ಸ್ವಾಮಿ ಪ್ರಾರ್ಥಿಸಿದ್ದಾನೆ. ಹಲ್ಲೆಲೂಯಾ. ನಾವು ಕೂಡ ಪ್ರಾರ್ಥಿಸ್ತೇವೆ,
ನಮ್ಮ ಪ್ರಾರ್ಥನೆಗೆ ಒಂದು ತಿರುಳೇ ಇರೋದಿಲ್ಲ. ಆದರೆ ಯೇಸು ಸ್ವಾಮಿ ಮಾಡಿದಂಥ ಪ್ರಾರ್ಥನೆ ನೋಡಿ, ವೆರಿ ಪವರ್ಫುಲ್, ವೆರಿ ಮೀನಿಂಗ್ಫುಲ್. ಹಲ್ಲೆಲೂಯ, ಹಲ್ಲೆಲೂಯ. ದೇವ ಜನರು ಅವರವರಾಗಿ ಒಂದಾಗಿರುವಂಥದ್ದು ಮತ್ತು ಅವರು ಒಂದಾಗಿದ್ದು ದೇವರೊಂದಿಗೆ ಒಂದಾಗಿರುವಂಥದ್ದು ಬಹಳ ಇಂಪಾರ್ಟೆಂಟ್. ಏನು ಉದ್ದೇಶ ಗೊತ್ತುಂಟ? ಆಗ ಲೋಕ ತಿಳಿತದಂತೆ ತಂದೆ ಕ್ರಿಸ್ತನನ್ನು ಕಳಿಸಿಕೊಟ್ಟಿದ್ದಾರೆ ಎಂಬುದಾಗಿ. ಹಲ್ಲೆಲೂಯಾ. ಅಥವಾ ಲೋಕ ತಂದೆಯಿಂದ ಕಳಿಸಲ್ಪಟ್ಟಂಥ ಕ್ರಿಸ್ತನನ್ನು ತಿಳಿದುಕೊಳ್ಳುತ್ತದಂತೆ. ಅನೇಕ ಸಾರಿ ನಮಗೆ ಆಸೆ ಇರ್ತದೆ, ಸೇವೆ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಎಲ್ಲ ಆಸೆ ಇರ್ತದೆ. ಆದರೆ ಯುನಿಟಿ ಬೇಡ. ನಾನು ಹೇಳ್ತೇನೆ, ಯುನಿಟಿ ಇಲ್ಲದೆ ಕ್ರಿಸ್ತನ ನಾಮ ಪ್ರಖ್ಯಾತಿಗೆ ಬರಲಿಕ್ಕೆ ಆಗೋದೇ ಇಲ್ಲ, ಆಗೋದೇ ಇಲ್ಲ. ನಿಮ್ಗೆ ಗೊತ್ತುಂಟಲ್ಲ, ಅಪೋಸ್ತಲರ ಜೀವಿತದಲ್ಲಿ ನೋಡ್ರಿ, 4ನೇ ಅಧ್ಯಾಯ ನಾವು ಓದುವಾಗ, ಅವರು ಸೇವೆಯ ನಿಮಿತ್ತ ಬಂಧಿಸಲ್ಪಟ್ಟು ಹಿಂಸೆಗೆ ಒಳಗಾಗಿ ಬಿಡುಗಡೆ ಆಗಿ ಬಂದಂಥ ಒಂದು ಸಂದರ್ಭದಲ್ಲಿ ನಡೆದಂಥ ಘಟನೆ 4ನೇ ಅಧ್ಯಾಯದಲ್ಲಿ ಅಪೊಸ್ತಲರ ಕೃತ್ಯ. ಅವರಲ್ಲಿ ಏಕ ಮನಸ್ಸಿಂದ ಪ್ರಾರ್ಥಿಸಿ ರಿಪೋರ್ಟ್ ಕೊಡ್ತಾ ಇದ್ದಾರೆ ಅಲ್ವಾ? ಇಪ್ಪತ್ಮೂರನೇ ವಚನ ನೋಡ್ರಿ. ಇವರು ಬಿಡುಗಡೆ ಹೊಂದಿ ಸ್ವಂತ ಜನರ ಬಳಿಗೆ ಹೋಗಿ ಮಹಾಯಾಜಕರು ಹಿರಿಯರು ತಮಗೆ ಹೇಳಿದ ಮಾತುಗಳನ್ನೆಲ್ಲ ತಿಳಿಸಿದರು. ಅವರು ಕೇಳಿ ಏಕಮನಸ್ಸಾಗಿ ದೇವರನ್ನು ಗಟ್ಟಿಯಾದ ಧ್ವನಿಯಿಂದ ಹೀಗೆ ಪ್ರಾರ್ಥಿಸಿದರು, ಒಡೆಯನೇ. ಅವರು ಕೇಳಿ ಏಕ ಮನಸ್ಸಾಗಿ ದೇವರನ್ನು ಹೀಗೆ ಪ್ರಾರ್ಥಿಸಿದ್ರಂತೆ. ಹಲ್ಲೆಲೂಯಾ. ನೋಡಿ, ಏಕ ಮನಸ್ಸು ಬರಬೇಕಾದ್ರೆ ಇಲ್ಲಿ ಹೇಳ್ತದೆ ಏಕ ಮನಸ್ಸಾಗಿ ಎಂಬುದಾಗಿ ಇಲ್ಲಿ ಹೇಳಲ್ಪಟ್ಟಿದಲ್ವಾ? ಏಕ ಮನಸ್ಸು ಬರಬೇಕಾದ್ರೆ ಫಸ್ಟ್ ನಮ್ಮೊಳಗೆ ಐಕ್ಯತೆ ಇರಬೇಕು. ನಮ್ಮೊಳಗೆ ಯೂನಿಟಿ ಇಲ್ಲಾದರೆ ಏಕ ಮನಸ್ಸು ಬರುವುದೇ ಇಲ್ಲ, ಬರುವುದೇ ಇಲ್ಲ. ಒಬ್ಬರು ದೇವರ ಸೇವಕರು ಹೀಗೆ ಹೇಳ್ತಾ ಇದ್ರು, ನಾನು ಪ್ರಾರ್ಥನೆಗೆ ಎಲ್ಲರನ್ನು ಕರೆಯುವುದಿಲ್ಲ. ಯಾಕೆ ಪಾಸ್ಟರ್, ಎಲ್ಲರೂ ಬಂದರೆ ಒಳ್ಳೇದಲ್ಲ ಅಂತ ಎದುರಿನವರು ಕ್ವಶನ್ ಆಗಿ ಆನ್ಸರ್ ಕೊಟ್ರಂತೆ. ಎಲ್ಲರೂ ಪ್ರಾರ್ಥನೆಗೆ ಸೇರಿದರೆ ಒಳ್ಳೇದಲ್ವಾ? ಒಳ್ಳೇದಂತ ನಾವು ನೆನೆಸ್ತೇವೆ, ಅನೇಕ ಸಾರಿ ಒಳ್ಳೇದಾಗುವುದಿಲ್ಲ. ಯಾಕಂದರೆ ಒನ್ ಮೈಂಡ್ ಇಲ್ಲದೆ, ಯುನಿಟಿ ಇಲ್ಲದೆ, ಅವರವರೊಳಗೆ ಭಿನ್ನಾಭಿಪ್ರಾಯಗಳು ಇದ್ದುಕೊಂಡು ಅವರು ಅನ್ಯೋನ್ಯತೆಗೆ ಬಿಟ್ಟು ಕೊಡದೆ ಬರುವಾಗ ಅಲ್ಲಿ ಏಕ ಮನಸ್ಸು ಬರುವುದೇ ಇಲ್ಲ. ಒಳಗೆ ಡಿಫ್ರೆಂಟ್ ಒಪಿನಿಯನ್ ಇರ್ತದೆ. ಆದ್ದರಿಂದ ನಾನು ಎಲ್ಲರನ್ನು ಪ್ರಾರ್ಥನೆಗೆ ಕರೆಯೋದಿಲ್ಲ, ಪ್ರೇಯರ್ ಮಾಡಿ ಸ್ಪಿರಿಟಲ್ಲಿ ತಿಳ್ಕೊಂಡು ಯಾರು ನಿಜವಾಗಿ ಯುನಿಟಿಯಲ್ಲಿದ್ದಾರೆ ಅವರನ್ನು ಮಾತ್ರ ಕರಿತಾ ಇದ್ದೇನೆ. ನಾನು ದೇವರ ಮಹಿಮೆಯನ್ನು ನೋಡ್ತಾ ಇದ್ದೇನೆ. ಹಲ್ಲೆಲೂಯಾ. ಅನೇಕ ಸಾರಿ ನಮ್ಮದೊಂದು ಆಲೋಚನೆ, ಸಾಧಾರಣವಾದ ಆಲೋಚನೆ, ತಪ್ಪಲ್ಲ, ಅದು ಒಳ್ಳೆಯದೇ. ಎಲ್ಲರೂ ಸೇರಿ ಬರಬೇಕು, ಎಲ್ಲರೂ ಪ್ರಾರ್ಥನೆಗೆ, ಎಕ್ಸಾಕ್ಟ್ಲಿ ಎಲ್ಲರೂ ಪ್ರಾರ್ಥನೆ ವೀರರಾಗಲೇಬೇಕು. ಆದರೂ ಕೂಡ ಅನೇಕ ಸಾರಿ ಎಲ್ಲಿ ಯುನಿಟಿ ಇಲ್ಲದ ಒಕ್ಕೂಟ ಇದೆ ನೋಡಿ, ಅಲ್ಲಿ ಡಿಸ್ಟರ್ಬೆನ್ಸ್ಗಳು ಜಾಸ್ತಿ. ಎಲ್ಲಿ ಯುನಿಟಿ ಇರುವಂಥ ಇಬ್ಬರಿರಲಿ ಮೂವರಿರಲಿ, ಯೇಸು ಸ್ವಾಮಿ ಹೇಳಿದ ಮಾತು ನೆನಪುಂಟ? ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ಹೆಸರಿನಲ್ಲಿ ಸೇರಿ ಬರ್ತಾರೋ. ಈ ಇಬ್ಬರು ಮೂವರು ಬೇರೆ ಯಾರಲ್ಲ, ಅವರು ಅನ್ಯೋನ್ಯತೆಯುಳ್ಳವರು, ಅವರ ಏಕ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುವವರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರು ಸೇರಿ ಇಬ್ಬರಾಗಲಿ ಮೂವರಾಗಲಿ ಸೇರಿ ಬಂದರೆ ಏನಾಗ್ತದಂತೆ? ಎಲ್ಲಿ ಬರ್ತೀರಿ? ನಿಮಗೆ ಆ ವಾಕ್ಯ ನೆನಪಿದೆಯಾ? ಮತ್ತಾಯನ ಸುವಾರ್ತೆ 18, 19, 20ನೇ ವಚನ ನೋಡ್ರಿ. 18ನೇ ಅಧ್ಯಾಯ 19 ಮತ್ತು 20ನೇ ವಚನ. ಭೂಲೋಕದಲ್ಲಿ ನೀವು ಏನೇನು ಕಟ್ಟುತ್ತೀರೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀವು ಏನೇನು ಬಿಚ್ಚುತ್ತೀರೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ.
ಇದಲ್ಲದೆ ನಿಮ್ಮಲ್ಲಿ ಇಬ್ಬರು ನೋಡಿ, ಇದಲ್ಲದೆ ನಿಮ್ಮಲ್ಲಿ ಇಬ್ಬರು. ತಾವು ಬೇಡಿಕೊಳ್ಳತಕ್ಕ ಅದಕ್ಕಿಂತ ಯಾವುದಾದರೂ ಹಿಂದಿನ ಇದು ಸಹ ಕರೆಕ್ಟ್. ಅದಕ್ಕಿಂತ ಹಿಂದಿನ ವಚನ ನೋಡ್ರಿ, ಎಷ್ಟನೇ ವಚನ? 17th, ಅದು 18th ಅದಲ್ಲ. ಇಬ್ಬರಾಗಲಿ ಮೂವರಾಗಲಿ, ಓಕೆ 19th ಕೆಳಗಿದೆ, 19th ಓದ್ತಾ ಹೋಗಿ. ಓಕೆ. ಇದಲ್ಲದೆ ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವುದಾದ್ರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಆಗುವುದೆಂದು ನಿಮಗೆ ಹೇಳುತ್ತೇನೆ. ನೋಡಿ, 19ನೇ ವಚನ ಹೇಳ್ತದೆ, ಇಬ್ಬರು ತಾವು, ನಿಮ್ಮಲ್ಲಿ ಇಬ್ಬರಂತೆ ತಾವು ಬೇಡಿಕೊಳ್ಳತಕ್ಕ ಯಾವುದಾದರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಆಗುವುದೆಂದು ನಿಮಗೆ ಹೇಳುತ್ತೇನೆ. ಹಾಲೆಲೂಯಾ, ಹಾಲೆಲೂಯಾ. ಅನ್ಯೋನ್ಯ ಭಾವವುಳ್ಳಂಥ ಇಬ್ಬರೇ ಸೇರಿ ಬಂದು ಒಂದು ವೇಳೆ ಏಕ ಮನಸ್ಸಿನಲ್ಲಿ ಒಂದು ವಿಷಯಕ್ಕಾಗಿ ಪ್ರಾರ್ಥಿಸುವುದಾದರೆ ದೊಡ್ಡ ಕಾರ್ಯ ನಡೀತದಂತೆ. 20th ವರ್ಡ್ ಹೇಳ್ತದೆ, 20ನೇ ವಚನ ಹೇಳ್ತದೆ, ಯೇಸು ಕ್ರಿಸ್ತರು ಹೇಳಿದಂಥ ಮಾತು ಜೀವವುಳ್ಳ ಮಾತು ಪ್ರಿಯರೇ. ಯಾಕಂದರೆ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬಂದಿರುತ್ತಾರೋ ಅಲ್ಲಿ ಅವರ ನಡುವೆ ನಾನು ಇದ್ದೇನೆ ಅಂದನು. ನೋಡಿ, ದೇವರ ಮಾತು ಸೈತಾನಿಗೆ ಸಹ ಗೊತ್ತುಂಟು. ದೇವರ ಹೃದಯ ಪೂರ್ಣವಾಗಿ ಗೊತ್ತಿಲ್ಲ ಆದರೂ ಸ್ವಲ್ಪ ಸ್ವಲ್ಪ ಗೊತ್ತುಂಟು ಅವನಿಗೆ. ಪೂರ್ಣವಾಗಿ ಗೊತ್ತಿದೆ ಅಂತ ಹೇಳಲಿಕ್ಕೆ ಖಂಡಿತವಾಗಿ ಆಗೋದೇ ಇಲ್ಲ. ಅದು ಸ್ವಲ್ಪ ದೇವರು ಒಂದು ಯುನಿಟಿ ಬಯಸುವರು, ದೇವರು ಒಂದು ಅನ್ಯೋನ್ಯತೆ ಬಯಸುವರು ಅಂತ ಅವನಿಗೆ ಗೊತ್ತುಂಟು. ಅದಕ್ಕೆ ನೋಡಿ, ಯಾವುದೇ ಚರ್ಚಲ್ಲಿ ಇರಲಿ, ಇವತ್ತು ಮೀಡಿಯಾಗಳಲ್ಲೆಲ್ಲ ಬರ್ತುಂಟು. ಒಂದು ಚರ್ಚಲ್ಲಿ ನೋಡಿದೆ, ಯಾವ ವಿಷಯಕ್ಕೆ ಗಲಾಟೆ ಬಂತು? ಕಾಣಿಕೆ ವಿಚಾರದಲ್ಲಿ ಹೊಯ್ ಕೈ ಡೈ ಡುಯ್ ಎಲ್ಲ ಸ್ಟಾರ್ಟ್. ಹೊಡೆದಾಟ, ಬಡೆದಾಟಗಳು ಪ್ರಾರಂಭವಾಯಿತು. ಥ್ಯಾಂಕ್ ಯು. ಹಲ್ಲೆಲೂಯಾ. ಎಲ್ಲಿವರೆಗೆ ಹೊಡೆದಾಟ ಅಂದರೆ ಹೆಂಗಸರು ಗಂಡಸರೆಲ್ಲ ಸೇರಿಕೊಂಡು ಹೊಯ್ಕಾಯಿ ಎಲ್ಲ ಬ್ಲಡ್. ವಾವ್! ನನಗೆ ಆಗ ಅದನ್ನು ನೋಡುವಾಗ ಯೇಸು ಸ್ವಾಮಿ ಪ್ರಾರ್ಥಿಸಿದ ವಾಕ್ಯ ನನಗೆ ಬರ್ತಾ ಇತ್ತು. ಮತ್ತು ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ಗಮ್ಮತ್ತಾಗೋದು ಏನು ಗೊತ್ತಲ್ಲ, ಒಬ್ಬ ಕ್ರೈಸ್ತ ಇನ್ನೊಬ್ಬ ಕ್ರೈಸ್ತನ ಕುರಿತಾಗಿ, ಅಥವಾ ಒಬ್ಬ ಕ್ರೈಸ್ತ ವ್ಯಕ್ತಿ ಇನ್ನೊಬ್ಬ ಪಾದ್ರಿಯ ಕುರಿತಾಗಿ, ಅಥವಾ ಪಾಸ್ಟರ್ನ ಕುರಿತಾಗಿ ಸೋಷಲ್ ಮೀಡಿಯಾದಲ್ಲಿ ಹಾಕೋದು, ತೋರಿಸೋದು. ಅದರಲ್ಲಿ ಏನು ಕಾಣ್ತದೆ ಗೊತ್ತುಂಟಾ? ತೆಗಿರಿ, 1 Corinthians chapter 6 ಇರುವಂಥ ಸಂಗತಿ ಕಾಣ್ತಾ ಉಂಟು. ನಾವು ಎತ್ತಿ ತೋರಿಸ್ತಾ ಇರ್ತೇವೆ. ಒಂದು ವೇಳೆ ನಾವಲ್ಲ ಆ ರೀತಿ ಮಾಡೋರು, ಯಾಕೆ ನಮ್ಮ ಮೇಲೆ ಹಾಕ್ಕೊಳ್ಬೇಕು? 1 Corinthians chapter 6 ಅಲ್ಲಿ ಹೀಗೆ ಹೇಳ್ತದೆ. 12 ಓದಿ ಏನು ಹೇಳ್ತದೆ ನೋಡುವ. ನಿಮ್ಮಲ್ಲಿ ವ್ಯಾಜ್ಯ ಇರುವುದೇ ನೀವು ಸೋತವರೆಂಬುದಕ್ಕೆ. 6 ಉಂಟು, ಒಂದು ನಿಮಿಷ. ಹೌದು, 6 ಕ್ಷಮಿಸಿ, 12 ಅಲ್ಲ, 6 5 ಮತ್ತು 6th ವರ್ಡ್ ಓದಿ. 5 ಮತ್ತು 6ನೇ ವಚನ ಓದ್ರಿ, ಕೇಳ್ರಿ. ನಿಮ್ಮಲ್ಲಿ ನಾಚಿಕೆ ಹುಟ್ಟಿಸುವುದಕ್ಕೆ ಇದನ್ನು ಹೇಳುತ್ತೇನೆ. ನಿಮ್ಮಲ್ಲಿ ನಾಚಿಕೆ ಹುಟ್ಟಿಸುವುದಕ್ಕೆ ಕ್ರೈಸ್ತ ಸಭೆಗೆ ಹೇಳೋದು. ಇವತ್ತು ಅನೇಕ ಸರ್ ನಮ್ಮ ಕ್ರೈಸ್ತ ಬಾಂಧವರು ಎಣಿಸ್ಕೊಂಡ್ರೆ, ಓ ಐ ಆಮ್ ಕ್ರಿಶ್ಚಿಯನ್, ನಾನೇ ಕ್ರಿಸ್ತನ ಸಭೆ, ನಿಜವಾದ ಸಭೆ ಎಲ್ಲ ತಿಳ್ಕೊಳ್ತಾರೆ. ಆದರೆ ವಾಕ್ಯ ಹೇಳ್ತಾರೆ ಗೊತ್ತುಂಟ, ನಿಮ್ಮಲ್ಲಿ ನಾಚಿಕೆ ಹುಟ್ಟಿಸುವುದಕ್ಕೆ ಇದನ್ನು ಹೇಳುತ್ತೇನೆ. ಏನು? ತನ್ನ ಸಹೋದರರ ಮಧ್ಯದಲ್ಲಿ ನ್ಯಾಯವನ್ನು ಬಗೆಹರಿಸಬಲ್ಲವನಾದ ಜಾಣನು ನಿಮ್ಮಲ್ಲಿ ಒಬ್ಬನಾದರೂ ಇಲ್ಲವೇ? ಅಂತ ಜ್ಞಾನ ನಿಮ್ಮಲ್ಲಿ ಒಬ್ಬರಾದರೂ ಇಲ್ಲವೇ? ಆಮೇಲೆ 6th ವರ್ಡ್, ಸಹೋದರನು ಸಹೋದರನ ಮೇಲೆ ವ್ಯಾಜ್ಯವಾಡುವುದು ಅಲ್ಲದೆ ಅದನ್ನು ಕ್ರಿಸ್ತ ಭಕ್ತರಲ್ಲದವರ ಮುಂದೆ ತೆಗೆದುಕೊಂಡು ಹೋಗುವುದು ಸರಿಯೋ? ನಿಮ್ಮಲ್ಲಿ ವ್ಯಾಜ್ಯವಾಡುವುದೇ
ನೀವು ಸೋತವರೆಂಬುದಕ್ಕೆ ಗುರುತು. ಸೋಷಲ್ ಮೀಡಿಯಾದಲ್ಲಿ ಒಬ್ಬ ಕ್ರೈಸ್ತ ಇನ್ನೊಬ್ಬ ಕ್ರೈಸ್ತನ ಕುರಿತಾಗಿ, ಒಬ್ಬ ದೇವರ ಸೇವಕ ಇನ್ನೊಬ್ಬ ದೇವರ ಸೇವಕರ ಕುರಿತಾಗಿ, ಅಥವಾ ಒಬ್ಬ ಕ್ರೈಸ್ತ ಪಾದ್ರಿಯ ಕುರಿತಾಗಿ, ಪಾಸ್ಟರ್ಗಳ ಕುರಿತಾಗಿ, ಅಯ್ಯನವರ ಕುರಿತಾಗಿ ಸೋಷಲ್ ಮೀಡಿಯಾದಲ್ಲಿ ಬಿಡ್ತಾ ಇದ್ದಾರೆ ಅಂದರೆ ಅದು ನಾವು ನಮ್ಮ ಸೋಲನ್ನು ತೋರಿಸ್ತಾ ಇರೋದು. ಸೈತಾನಿಗೆ ಎಷ್ಟು ಖುಷಿ ಆಗ್ತಾರೆ ಗೊತ್ತುಂಟ, ಅವನು ವಿಸಿಲ್ ಹಾಕಿಕೊಂಡು ಡ್ಯಾನ್ಸ್ ಮಾಡ್ತಾನೆ. ಸೋಷಲ್ ಮೀಡಿಯಾದಲ್ಲಿ ಒಬ್ಬ ಕ್ರೈಸ್ತ ಇನ್ನೊಬ್ಬ ಕ್ರೈಸ್ತನ ಬಗ್ಗೆ ಹಾಕಿದರೆ ಅವನು ವಿಸಿಲ್ ಹಾಕಿ ಡ್ಯಾನ್ಸ್ ಮಾಡ್ತಾನೆ. ಯಾಕೆ ಗೊತ್ತ, ದೇವರ ವಾಕ್ಯ ಹೇಳ್ತದೆ, ನಿಮ್ಮ ಒಳಗಿನ ವ್ಯಾಜ್ಯ ತೀರಿಸಲಿಕ್ಕೆ ನಿಮ್ಮವರು ಇಲ್ವಾ? ಅದು ಯಾಕೆ ಅನ್ಯರಿಗೆ ಬಟ್ಟ ಬಯಲು ಮಾಡ್ತಾ ಇದ್ದಾರೆ ನೋಡಿ. ಸೈತಾನಿಗೆ ಬಹಳ ಖುಷಿ ಆಗ್ತಾ ಇದೆ. ಮೊಗಲು ಸೋತೆರು, ಅವನೊಂದು ಹೊಸ ಸಾಂಗೇ ಹಾಡಿ ಡ್ಯಾನ್ಸ್ ಮಾಡ್ಬೋದು. ಮೊಗಲು ಸೋತೆರು ಸೋತೆರು ಸೋತೆರು, ಕೆಲವು ಸಾಂಗ್ ಉಂಟಲ್ಲ, ಡಮ್ ಡಮ್ ಡುಮ್ ಡುಮ್, ಅದೆಲ್ಲ ಅದಕ್ಕೆ ಸಂಬಂಧಪಟ್ಟದ್ದೇ. ಅದಕ್ಕೆ ದೇವರ ಮಕ್ಕಳಾದ ನಾವು ಕ್ರಿಸ್ತನಲ್ಲಿ ಮುಂದೆ ಬರೋರು ಆ ಸಾಂಗ್ಗಳನ್ನು ಲೈಕ್ ಮಾಡೋದಿಲ್ಲ. ಯಾಕಂದರೆ ಅದು ಪ್ರಾಪಂಚಿಕ ಆತ್ಮನಿಗೆ ಒಳಗೊಂಡಂಥ ಸಾಂಗ್ಗಳು. ಅದು ಬೇಕು ಇದು ಬೇಕಂದರೆ ಎರಡರಲ್ಲಿ ಆಗೋದಿಲ್ಲ, ಯಾವುದಾದ್ರಲ್ಲಿ ಒಂದಿರಬೇಕು. ಒಂದೇ ಸ್ಪಿರಿಚುವಲ್, ಒಂದೇ ಲೋಕ. ಓಕೆ, ಅವನು ವಿಸಿಲ್ ಹಾಕಿಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ಬೋದು. ಯಾವುದಕ್ಕೆ? ಮೊಕುಲ್ ಸೋತೆರು ಯಾನು ವಿನ್ನಾಯ ಅಂತ. ಅವನ ಸಾಂಗ್ ನಮಗೆ ಯಾಕೆ ಅಲ್ವಾ? ಅದು ಅವನಿಗೇನೆ ಹಾಕಲ್ಪಡಲಿ, ನಮಗೆ ಬೇಡ. ಅಂತೂ ಪ್ರೇರೆ ಕೇಳುವಾಗ ತಮಾಷೆಯಾಗಿ ಕೇಳ್ಬೋದಾದರೆ ಇದು ರಿಯಾಲಿಟಿ, ಸತ್ಯ. ಅವನು ಎನಿಸ್ಬೋದು, ಯಾನು ಪರಲೋಕೊಡ್ಲ ಒಂದೇ ಮಲ್ತ ಬೈತೀನಿ, ಭೂಲೋಕೊಡ್ಲ ಕ್ರಿಸ್ತನ ಮೂಲಕ ಪರಲೋಕೋಗು ಕನೆಕ್ಟ್ ಆತಿನಗಳೆಲ್ಲ ಒಂದೇ ಮಲ್ಪುನ್ಯಾನ್ ಬಕದಾದ ಮೊಗಲ್ ಮಲ್ಲ ಮಲ್ಲ ಪಾತಿರ್ವೇರತ್ತ ಮೊಗಲಿಗೆ ಒರಿಯಂತುಂಡ ಒರಿಯಗ ಆಪುಜು ಉಳ್ಳಾಯ್ಡು ಗುಜು 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 ಒಂದು ಉಪ್ಪುಂಡು ಅವಲ್ಲ ಅವೇ ಮಲ್ದಿನ ಮೂಲ ಒಂದೇ ಮಲ್ಪುನ್ಯಾನ್ ಒಡೆ ಮೊಗಲ್ನ ಮೂಲಕ ದೇವರೇ ಮಹಿಮೆ ಆಪುಣ್ಣ ಅಂತ ಅವನು ಹೇಳ್ತಾ ಇರ್ಬೋದು. ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ನಾವೇನು ಮಾಡಬೇಕು ಗೊತ್ತುಂಟ? ಈ ಸೇರಾಂಡ ಅಂಕಲ್ ಸವಾ ಸೇರ್ ಸೈತಾನಿಗೆ ಹೇಳ್ಬೇಕು, ನಿನ್ನ ಸೇರಾದರೆ ನಾವು ಸಭಾ ಸೇವರ್. ನನ್ನ ಕ್ರಿಸ್ತನ ವಾಕ್ಯ ಇಲ್ಲಿ ಮಾತಾಡ್ತಾ ಇದೆ. ಕ್ರಿಸ್ತನ ವಾಕ್ಯ ನಮಗೆ ಪರಿಜ್ಞಾನವನ್ನು ತಂದಿದೆ. ನಮಗೆ ಗೊತ್ತಾಗಿದೆ ನಾವು ಮನುಷ್ಯರ ಸಂಗಡ ಹೋರಾಡುವವರಲ್ಲ, ನಾವು ನಿನ್ನ ವಿರುದ್ಧವಾಗಿ ಹೋರಾಡುವವರು. ಮಲ್ಲೆಜ್ಜಿ ಆಗ ಆ ಒಂದು ಪರಿಜ್ಞಾನ ಬಂದರೆ ಅಕಲ್ ಕಲ್ವೇರು ಬಂಡೆರ, ಮಂಗೆ ಬಂಡೆರ, ನಾಯಿ ಬಂಡೆರ, ಮಲ್ಲೆಜ್ಜಿ ಅನ್ನತ್ತವು. ಇಲ್ಲದಿದ್ರೆ ಓಯೇ ನನ್ನ ಬಗ್ಗೆ ಇಂಚಬನಂದುಲ್ಲಗೆ ಅಂಚಬನದಲ್ಲಿಗೆ ಹಾಲು ಇಂಚಬನಂದುಲ್ಲಗೆ ಓ. ಆದರೆ ಹೇಳ್ತೇನೆ, ದೇವರೆಷ್ಟು ಒಳ್ಳೆಯವರು ನೋಡಿ. ನಾನು ಆಗಲೇ ಹೇಳಿದ್ದೆ, ತನ್ನ ಸಭೆಗೆ ತಾನು ಪ್ರೀತಿಸಿ ರಕ್ತದಿಂದ ಸಂಪಾದಿಸಿಕೊಂಡ ಸಭೆಗೆ ದೇವರು ತನ್ನ ಆತ್ಮನ ಮೂಲಕವಾಗಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಹಾಲೆಲೂಯ. ಟಿಂಗ್ ಟಿಂಗ್ ಒಳ್ಳೆಯದಲ್ವ ನಮಗೆ? ನಮ್ಮಲ್ಲಿರುವಾತನು ಲೋಕದಲ್ಲಿರುವವನಿಗಿಂತ ಹೆಚ್ಚಿನವನು ಅಲ್ವಾ? ಹೌದಲ್ವಾ? ಹೆಚ್ಚಿನವನು ಹೆಚ್ಚಿನ ಬಲವನ್ನು ನಮಗೆ ಕೊಡ್ತಾನೆ. ನಾವು ದೇವರ ವಾಕ್ಯವನ್ನು ಓದಿ ಅದರ ಪ್ರಕಟಣೆಯನ್ನು ತಿಳ್ಕೊಂಡಾಗ ಸೈತಾನ್ನ ಪ್ಲ್ಯಾನ್ಗಳೆಲ್ಲ ಅಳಿದು ಹೋಗ್ತದೆ. ನಮಗೆ ಯುನಿಟಿಯ ಬಗ್ಗೆ ಪರಿಜ್ಞಾನ ಬರುವಾಗ, ರಿವೀಲ್ ಆಗುವಾಗ, ರೆವಲೇಷನ್ ಬರುವಾಗ ಸೈತಾನನಿಗೆ ಅಪಜಯ. ಸೈತಾನೆ ಬತ್ತು ಕಿರ್ಕರೆ ತೂಪೆ ಭಯಂಕರ ನಾವೆಂತ ಮಾಡ್ತೇವೆ ಗೊತ್ತುಂಟ? ಯಾರಾದರೂ ಚುಚ್ಚಿದ್ರೆ ಆ ಸೊಳ್ಳೆ ಮರ ಪೋ ಅಂತ ಒಂದು ಬಿಡ್ತೇವೆ ಅಷ್ಟೇ. ಪ್ರಭಾಕರಯ್ಯ ನನ್ನ ಆತ್ಮಿಕ ತಂದೆ, ಅವರು ಈ ಲೋಕದಲ್ಲಿರುವಾಗ ಒಂದು ಮಾತು ಹೇಳಿದ್ದು ನನಗೆ ನೆನಪಿದೆ, ಈಗ ಕೂಡ ನೆನಪಿದೆ. ಒಬ್ಬ ಜೀವಂತ ಇರುವವನಿಗೆ ಪಿನ್ ಹಾಕ್ಬೇಕಂತೆ. ಒಂದು ಪಿನ್ನ ಕೊಟ್ಟು ಯಾರು ಅಂತ ಹುಡುಕ್ತಾರಂತೆ, ಯಾರದು ಅಂತ ತಿರುಗ್ತಾರಂತೆ, ಹುಡುಕ್ತಾರಂತೆ. ಯಾಕೆ? ಅವ್ರಿಗೆ ನೋವಾಗ್ತದೆ, ಪಿನ್ನು ಚುಚ್ಚಿದ್ದು ಗೊತ್ತಾಗ್ತದೆ. ಅದೇ ಒಬ್ಬ ಸತ್ತ ಹೆಣದ ಬಳಿಗೆ ಹೋಗಿ ಒಂದು ಪಿನ್ನು ಚುಚ್ಚಿದ್ರೆ ಆಯ್ತಾ, ಕಾರ್ಲ ಲಕ್ಕುಜಿ, ಕೈಲ ಲಕ್ಕುಜಿ, ಸೊರಲ ಲಕ್ಕುಜಿ, ದಾಲಜಿ ದಾಯ್ ಸೈದನ್ ಆಯ ಸೈದೆ. ಕೋಪದ ಪಾಲಿಗೆ ಸತ್ತವರು ಯಾರೇ ಟೋಚನ್ ಮಾಡಲಿ ಹೇಳೋದಿಲ್ಲ, ಸತ್ತಿದ್ದಾನೆ. ಪಾಪದ ಪಾಲಿಗೆ ಸತ್ತವರಿಗೆ ಯಾರಿಗಾದರೂ ಪಾಪ ಬಂದು ಟೋಚನ್ ಮಾಡಿದರೆ ಸತ್ತಿದ್ದಾರೆ. ಅವರು ಹೇಳೋದಿಲ್ಲ, ಕೈ ಸಹ ಹೇಳೋದಿಲ್ಲ, ಕಾಲು ಸಹ ಹೇಳೋದಿಲ್ಲ, ಎಂತ ಸಹ ಹೇಳೋದಿಲ್ಲ.
ಯಾರೇ ನನ್ನ ಬಗ್ಗೆ ಹೇಳಲಿ, ಅದೊಂದು ಸಾಂಗ್ ಉಂಟಲ್ಲ ಲೋಕದ್ದು, ಯಾರೇ ಹೋರಾಡಲಿ ಊರೇ ಕೂಗಾಡಲಿ ಅಂತ. ನನಗೆ ಗೊತ್ತಿಲ್ಲ ಸರಿ ಅಲ್ವಾ. ನನ್ನ ನೆಮ್ಮದಿಗೆ ಭಂಗವಿಲ್ಲ. ಅವರಿಗೆ ಗೊತ್ತುಂಟು, ಇವತ್ತು ನಮಗೇನೆ ಗೊತ್ತಿಲ್ಲ ಅಂತೆ. ನಮ್ಮ ನೆಮ್ಮದಿಗೆ ಭಂಗ ಆಗೋದು ಅದನ್ನೇ ಹಿಡ್ಕೊಂಡು ಯಾನಂಚತ್ತು ಯಾನಂಚ ಪನ್ನೆತ್ತು ಯಾನಂಚತ್ತು ಇನ್ನೆತ್ತು ಅರ್ಥೋಡು ಪಾತ್ರನತ್ತು ದಾಯಿಗೂ ಬೊಕ್ಕ ಬಿಟ್ಟು ಬಿಡ್ಬೇಕು. ನಮ್ಮ ನೆಮ್ಮದಿಗೆ ಭಂಗ ಪಡಿಸುವಂಥದ್ದನ್ನು ಒಳಗೆ ಬಿಡಲೇಬಾರ್ದು. ಇದರ ಉದ್ದೇಶ ಒಂದೇ. ಯೇಸು ಸ್ವಾಮಿ ಅದಕ್ಕಾಗಿ ಪ್ರೇಯರ್ ಮಾಡಿದ್ದಾರೆ, ಯೂನಿಟಿ ಮಾಡೋದಕ್ಕಾಗಿ. ಸ್ವಾಮಿ ಈ ಲೋಕಕ್ಕೆ ಕಳಿಸಲ್ಪಟ್ಟಿದ್ದನೆಂಬುದಾಗಿ ಲೋಕಕ್ಕೆ ತಿಳಿದು ಬರೋದಕ್ಕಾಗಿ, ದೇವರ ಬ್ಯೂಟಿ ಸಭೆಯ ಮೂಲಕ ತೋರೋದಕ್ಕಾಗಿ, ದೇವರ ಮಹಿಮೆಗಾಗಿ. ಹಲ್ಲೆಲೂಯಾ. ನಾನೊಂದು ವಾಕ್ಯ ಓದಿಸಿದೆ, ಅದನ್ನು ತಿರುಗಿ ಓದೋಣ. ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯದಲ್ಲಿ ನಾವು ಓದ್ತಾ ಇದ್ದೇವಲ್ವ. ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯದಲ್ಲಿ 4:5 ಎಷ್ಟು ಓದಿದ್ದು ನಾವು? ಅದು ಇನ್ನೊಮ್ಮೆ ಓದಿ. ಸಾರಿ, 23, 24, 25. ಇವರು ಬಿಡುಗಡೆ ಹೊಂದಿ ಸ್ವಂತ ಜನರ ಬಳಿಗೆ ಹೋಗಿ ಮಹಾಯಾಜಕರು ಹಿರಿಯರು ತಮಗೆ ಹೇಳಿದ ಮಾತುಗಳನ್ನೆಲ್ಲ ತಿಳಿಸಿದರು. ಅವರು ಕೇಳಿ ಏಕಮನಸ್ಸಾಗಿ ದೇವರನ್ನು ಗಟ್ಟಿಯಾದ ಧ್ವನಿಯಿಂದ ಹೀಗೆ ಪ್ರಾರ್ಥಿಸಿದರು, ಒಡೆಯನೇ, ಭೂಮ್ಯಾಕಾಶಗಳನ್ನು ಸಮುದ್ರವನ್ನು ಅವುಗಳಲ್ಲಿರುವ ಸಮಸ್ತವನ್ನು ಉಂಟು ಮಾಡಿದ ಆತನೇ, ನೀನು ಪವಿತ್ರಾತ್ಮ ಮೂಲಕವಾಗಿ ನಿನ್ನ ಸೇವಕನಾಗಿದ್ದ ನಮ್ಮ ಪಿತೃವಾದ ದಾವೀದನ ಬಾಯಿಂದ ಅನ್ಯ ಜನಗಳು ಯಾಕೆ ರೇಗಿದರು? ಜನಾಂಗಗಳವರು ವ್ಯರ್ಥ ಕಾರ್ಯಗಳನ್ನು ಯಾಕೆ ಯೋಚಿಸಿದರು? ಕರ್ತನಿಗೂ ಆತನ ಅಭಿಷೇಕಿಸಿದವನಿಗೂ ವಿರೋಧವಾಗಿ ಭೂಪತಿಗಳು ಸನ್ನದ್ಧರಾಗಿ ನಿಂತರು, ಅಧಿಕಾರಿಗಳು ಏಕವಾಗಿ ಕೂಡಿಕೊಂಡರು ಎಂದು ಹೇಳಿಸಿದೆಯಲ್ಲವೇ? ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಅವರು ಸೇವೆಯ ನಿಮಿತ್ತ ಹೋಗಿ ಹಿಡಿಯಲ್ಪಟ್ಟಿದ್ದಾರೆ, ಪೆಟ್ಟು ತಿಂದಿದ್ದಾರೆ, ಈಗ ಬಿಡುಗಡೆಯಾಗಿ ಬರ್ತಾ ಇದ್ದಾರೆ. ಬಂದ ನಂತರ ತಮ್ಮವರ ಹತ್ರ ಬಂದು ರಿಪೋರ್ಟ್ ಕೊಟ್ಟು ಅವರು ಏಕ ಮನಸ್ಸಿನಲ್ಲಿ ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮತ್ತು ಮುಂದೆ ವಚನ ಉಂಟಲ್ಲಿ, ಆ ಮಾತಿಗೆ ಅನುಸಾರವಾಗಿಯೇ ಈ ಪಟ್ಟಣದಲ್ಲಿ ಹೆರೋದನು ಪೊಂತ್ಯ ಪಿಲಾತನು ನೀನು ಅಭಿಷೇಕಿಸಿದ ನಿನ್ನ ಪವಿತ್ರ ಸೇವಕನಾದ ಯೇಸುವಿಗೆ ವಿರೋಧವಾಗಿ ಅನ್ಯ ಜನರ ಮತ್ತು ಇಸ್ರಾಯೇಲ್ ಜನರ ಸಹಿತವಾಗಿ ಕೂಡಿಕೊಂಡು ನಿನ್ನ ಕೈಯು ನಿನ್ನ ಸಂಕಲ್ಪವು ಮೊದಲು ನೇಮಿಸಿದ್ದನ್ನೇ ನಡೆಸಿದರು. ಕರ್ತನೇ, ಈಗ ನೀನು ಅವರ ಬೆದರಿಸುವಿಕೆಗಳನ್ನು ನೋಡಿ ನಿನ್ನ ಪವಿತ್ರ ಸೇವಕನಾದ ಯೇಸುವಿನ ಹೆಸರಿನ ಮೂಲಕವಾಗಿ ರೋಗ ಪರಿಹಾರವು, ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ಉಂಟಾಗುವಂತೆ ನಿನ್ನ ಕೈ ಚಾಚುತ್ತಿರುವಲ್ಲಿ ನಿನ್ನ ದಾಸರು ನಿನ್ನ ವಾಕ್ಯವನ್ನು ಧೈರ್ಯದಿಂದ ಹೇಳುವ ಹಾಗೆ ಅನುಗ್ರಹಿಸು ಅಂದರು. ಹೀಗೆ ಪ್ರಾರ್ಥನೆ ಮಾಡಿದ ಮೇಲೆ ಅವರು ಕೂಡಿದ್ದ ಸ್ಥಳವು ನಡುಗಿತು. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ದೇವರ ವಾಕ್ಯವನ್ನು ಧೈರ್ಯದಿಂದ ಹೇಳುವರಾದರು. ನೋಡಿ, ಹೀಗೆ ಪ್ರಾರ್ಥನೆ ನೋಡಿ, ಇದು ಒಮ್ಮನಸ್ಸಿನ ಒಂದು ಪ್ರಾರ್ಥನೆ. ಏನು ಮಾಡ್ತೀವಿ ಗೊತ್ತುಂಟ? ಅವರು ಕೂಡಿದ ಸ್ಥಳ ಗಡಗಡ ಗಡಗಡ ಅಂತ ನಡಗಿದ್ದಂತೆ. ಇವತ್ತು ಸ್ಥಳ ನಡಗದಿದ್ದರೂ ತೊಂದರೆ ಅಲ್ಲ, ನಮ್ಮ ಯುನಿಟಿಯ ಜೀವಿತ, ಯುನಿಟಿಯ ಪ್ರಾರ್ಥನೆ ಮೂಲಕ ಸೈತಾನನ ರಾಜ್ಯ ನಡುಗಬೇಕು ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ಕಳೆದ ಕೆಲವು ಸಮಯದ ಹಿಂದೆ ಒಂದು 2-3 ವಾರದ ದೇವರಾತ್ಮನೊಂದು ಸಂಗತಿ ಪ್ರಕಟಿಸಿದ, ಕೇಳ್ರಿ. ಮುಕ್ತಾಯಪಡಿಸೋಕ್ಕಿಂತ ಮುಂಚೆ ಇದನ್ನು ಹೇಳಲೇಬೇಕು. ನನ್ನ ಸ್ಪಿರಿಟಲ್ಲಿ ಸೆನ್ಸ್ ಮಾಡಿದೆ, ಎಲ್ಲ ಕಡೆ ವಿಚ್ ಕ್ರಾಫ್ಟ್ ಪವರ್ ಬಹಳ ರೇಂಜಲ್ಲಿ, ಹೈ ಪವರಲ್ಲಿ ರಿಲೀಸ್ ಆಗಿದೆ. ಅದರ ನಂತರ ನಾನು ನೋಡಿದೆ, ನೀವು ಸಹ ನೋಡಿರ್ಬೋದು, ದರೋಡೆಗಳ ವಿಚಾರ ನೋಡ್ತಾ ಇದ್ದೀರಾ, ರೇಪ್ಗಳ ವಿಚಾರ ನೋಡ್ತಾ ಇದ್ದೀರಾ, 3 ವರ್ಷದ ಮಕ್ಕಳನ್ನು ಕೂಡ ಬಿಡ್ತಾ ಇಲ್ಲ ನೋಡ್ತಾ ಇದ್ದೀರಾ. ಮದುವೆ ಆಗಲಿಕ್ಕೆ ಇದ್ದ ಹುಡುಗನನ್ನೇ ಮೇಲಿಂದ ಹೋಗಿ ಕೆಳಗೆ ದಬ್ಬಿದ ವಿಚಾರ ಗೊತ್ತಾ? ಮೊನ್ನೆ ನೋಡ್ರಿ, ಒಂದು ಸಿನಿಮಾ ಸ್ಟೈಲಲ್ಲಿ ನಮ್ಮ ಮಂಗಳೂರು ಪಟ್ಟಣದಲ್ಲಿ ಬಂದರಿನ ಸಮೀಪದಲ್ಲಿ ಬಾಂಬೆಯಿಂದ ಹೊರಟು ಕೇರಳಕ್ಕೆ ಪ್ರಯಾಣ ಬೆಳೆಸಿದಂಥ ದಂಪತಿಗಳು, ಅವರು ಗೋಲ್ಡ್ ಬಿಸ್ನೆಸ್ ಅವರು ಅಲ್ವಾ? ಗೊತ್ತುಂಟ ನಿಮಗೆ? ಎಷ್ಟು ಜನರಿಗೆ ಗೊತ್ತುಂಟು? ನೋಡೋ, ಕೈ ಎತ್ತಿ.
ಕೆಲವರಿಗೆ ಮಾತ್ರ ಗೊತ್ತು, ನಾನು ಹೇಳ್ತೇನೆ ಕೇಳಿ. ಅವರು ಇಲ್ಲಿ ಯಲ್ಲಾಪುರದಲ್ಲಿ ರಾತ್ರಿ ಊಟ ಮಾಡಿ ಮಂಗಳೂರು ಹೈವೇಗೆ ಬರುವಾಗ 2 ಗಂಟೆ ರಾತ್ರಿ ಅವರ ಕಾರು ಹೀಗೆ ಸೀದಾ ಹೋಗ್ತಾ ಇತ್ತು. ಪಾಪ ಒಂದು 4 ಗಾಡಿ ಅವರನ್ನು ಸರೌಂಡ್ ಆಯಿತು. ಎದುರಲ್ಲಿ ಒಂದು ಗಾಡಿ ಬಂತು, ಆ ಪಕ್ಕ ಒಂದು ಗಾಡಿ, ಈ ಪಕ್ಕ ಒಂದು ಗಾಡಿ, ಹಿಂದೆ 4 ವಾಹನ ಇವರು ಮಧ್ಯದಲ್ಲಿ. ಹಿಂದಿನ ವಾಹನಗಳು ಬಂದು ನಿಂತಿದ್ದಾರೆ. ಇವರೆಲ್ಲ ಮುಸುಕಿ ಹಾಕಿಕೊಂಡು ಅವರನ್ನು ಇದು ಮಾಡೋದು ಗೊತ್ತಾಗ್ತಾ ಇದೆ. ಗಂಡನನ್ನು ಗಾಡಿಯಿಂದ 2 ಪೆಟ್ಟು ಕೊಟ್ಟು ಏನೋ ಮಾಡಿ ಹೊರಗೆ ಹಾಕಿ ಗಾಡಿ ತಕ್ಕೊಂಡು ಹೆಂಡತಿ ಮಗನನ್ನು ಕರ್ಕೊಂಡು ಸೀದಾ ಹೋದರು. ಅಲ್ಲಿ 2 ಗಂಟೆ ರಾತ್ರಿ. ಇಲ್ಲಿ ಅವರಲ್ಲ, ಕೇರಳದವರು ಕತ್ತಲೆಗೆ ಒಂದು ಪ್ಲೇಸಲ್ಲಿ ದೊಬ್ಬಿದ್ರು, ಅವರನ್ನು ಕೆಳಗೆ ಇಳಿಸಿದ್ರು. ಆಮೇಲೆ ಗಾಡಿ ತಗೊಂಡೋಗಿ ಇನ್ನೊಂದು ಕಡೆಯಲ್ಲಿ ಇಟ್ಟರು. 20 ಲಕ್ಷ ಮೌಲ್ಯದ ಸಂಗತಿಯನ್ನು ಗಾಡಿಯಿಂದ ತೆಗೆದುಕೊಂಡ್ರು. ಓಡಿದ್ರು, ಪೊಲೀಸರ ಬಲೆಗೆ ಸಿಕ್ಕಿದ್ರು. ಈಗ ಯಾರು ಕೂಡ ಏನು ಮಾಡಿದರೂ ಕೂಡ ಇಂಟೆಲಿಜೆನ್ಸ್ ಸ್ಟ್ರಾಂಗ್ ಉಂಟೀಗ. ಏನು ಮಾಡುವಾಗೆಲ್ಲ ವಿಜ್ಞಾನ ಮುಂದುವರೆದ ಹಾಗೇ ಪತ್ತೆ ಹಚ್ಚಲಿಕ್ಕೆ ಸುಲಭ ಎಲ್ಲ ಆಗಿದೆ. ಈಸಿಯಲ್ಲಿ 16 ಪೈಕಿ 3 ಜನ ಸಿಕ್ಕಿದ್ದಾರೆ. ಅದು ಬಿಡಿ ಮಾರೆ, ಮೊನ್ನೆ ಇಲ್ಲಿ ಸುಭಾಷ್ ನಗರದ ಪೆಟ್ರೋಲ್ ಪಂಪಲ್ಲಿ ಕಾಣದ ಸಂಗತಿ ನಾವು ಕಾಣ್ತಾ ಇದ್ದೇವೆ, ಕೇಳದ ಸಂಗತಿ ಕೇಳ್ತಾ ಇದ್ದೇವೆ. 3 ವ್ಯಕ್ತಿಗಳು ಗಾಡಿಯಲ್ಲಿ ಬಂದು 4,500 ಡೀಸೆಲ್ ಹಾಕಿಕೊಂಡು ಬಿಲ್ಲು ಕೊಡ ಅಂತ ಹೇಳಿ ಪರಾರಿ. ಬಿಡ್ತಾರಾ? ಬ್ಯಾಂಗ್ಳೂರಲ್ಲಿ ಹೋಗಿ ಎತ್ತಿಕೊಂಡು ಬಂದಿದ್ದಾರೆ. 4,000 ಬೋಡ, 4 ಲಕ್ಷದ ಒಂದು ಸಂಗತಿ. ನೋಡಿ, ನಾನು ಯಾಕೆ ಹೇಳ್ತಾ ಇದ್ದೇನೆ, ಅಷ್ಟು ಮಾತ್ರ ಯುದ್ಧಕ್ಕಿಂತಲೂ ವಿಭಿನ್ನವಾದ ಕಾರ್ಯಗಳು ನಡೀತಾ ಉಂಟು. ಬಹಳಷ್ಟು ಭಯಪಡಿಸುವಂಥ ಸಂಗತಿ ಉಂಟು. ಸಣ್ಣ ಸಣ್ಣ ಮಕ್ಕಳ ಜೊತೆ ವ್ಯಭಿಚಾರ ಮಾಡಿ ಅವರನ್ನು ಬಿಟ್ಟು ಬಿಡುವಂಥದ್ದು, ಕೊಲ್ಲುವಂಥದ್ದು ಎಂತೆಂತ ಆಗ್ತಾ ಉಂಟು. ಪ್ರಿಯರೇ ಕೇಳ್ರಿ, ಇದು ಏನು ತೋರಿಸ್ತದೆ ಗೊತ್ತುಂಟ? ಸೈತಾನ್ನ ರಾಜ್ಯದ ಆಳ್ವಿಕೆಯನ್ನು ತೋರಿಸ್ತಾ ಇದೆ. ಇದು ದೇವರ ಮಹಿಮೆಯನ್ನು ಪ್ರಕಟಪಡಿಸ್ತಾ ಇಲ್ಲ, ಇದು ಸೈತಾನ್ನ ಮಹಿಮೆಯನ್ನು ಪ್ರಕಟಪಡಿಸ್ತಾ ಇದೆ. ಈಗ ಸಭೆ, ದೇವರು ನಮ್ಮನ್ನು ಆರಿಸಿಕೊಂಡಂಥ ಉದ್ದೇಶ ಸೈತಾನ ರಾಜ್ಯವನ್ನು ಹಾಳು ಮಾಡೋದಕ್ಕಾಗಿ. ಸೈತಾನ ಅವನು ಮಹಿಮೆ ಹೊಂದಬಾರ್ದು, ತಾನು ಮಹಿಮೆ ಹೊಂದಬೇಕೆಂಬ ಉದ್ದೇಶದಿಂದ ನನ್ನನ್ನು ನಿಮ್ಮನ್ನು ಆರಿಸಿಕೊಂಡಿದ್ದಾರೆ. ನಾವೀಗ ಐಕ್ಯವಾಗಿದ್ದುಕೊಂಡು ಕ್ರಿಸ್ತನನ್ನು ಪ್ರಚುರಪಡಿಸಬೇಕಾದವರು, ನಾವು ಐಕ್ಯವಾಗಿದ್ದುಕೊಂಡು ಪ್ರಾರ್ಥನೆ ಮಾಡಬೇಕಾದವರು. ನಮ್ಮ ಐಕ್ಯತೆಯ ಪ್ರಾರ್ಥನೆ ಇದ್ದರೆ ಇದೆಲ್ಲ ನಮ್ಮ ಪಟ್ಟಣದಲ್ಲಿ ನಡೆಯುವುದಿಲ್ಲ. ಇವತ್ತು ಸಮಸ್ಯೆ ಏನಂದರೆ ವ್ಯಾಜ್ಯ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯವನ್ನು ದಿವಸಾಗಲೂ ಓದೋಣ. ಈ ವಾಕ್ಯ ಏನು ಮಾಡ್ತಾರೆ ಗೊತ್ತುಂಟ? ನಮಗೆ ದೇವ ಜ್ಞಾನದಿಂದ ತುಂಬಿಸ್ತದೆ. ಒಬ್ಬರು ಬಂದು ನಮ್ಮನ್ನು ಚುಚ್ಚಿದ್ರು ನಾವು ಏನು ಹೇಳೋದಿಲ್ಲ. ಅವನು ಈ ಅವು ಈ ಒಂದು ಈ ಆ ಪಾಡ್ದಿನೇ ಹೂ ಪಾಡ್ದಿನೇ ಹೂ ಆ ಹೂ ಔಚ್ ಎಂತ ಹೇಳಿದ್ರು ಕೂಡ ಅದಕ್ಕೆ ಕಿವುಡರಾಗಿರ್ತೇವೆ ನಾವು. ಯಾಕೆ? ಯೂನಿಟಿ ಪರ್ಪಸ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರೇ ಅದು ಏನೇನು ಯಾರೇ ಕೂಗಾಡಿದರು, ಊರೇ ಹೋರಾಡಿದರು ನನ್ನ ನೆಮ್ಮದಿಗೆ. ನೋಡಿ, ಅವ ಹೇಳೋದು ಅವನ ನೆಮ್ಮದಿಗೆ ಭಂಗ ಇಲ್ಲ ಅಂತೆ, ಮತ್ತು ನಮ್ಮ ನೆಮ್ಮದಿಗೆ ಯಾಕೆ ಭಂಗ ಆಗೋದು? ಅದು ಯೂನಿಟಿಯಲ್ಲಿರೋಣ. ಹಲ್ಲೆಲೂಯಾ. ಇವತ್ತು ದೇವರಾತ್ಮನು ಈ ಸಭೆಯಲ್ಲಿ ಯೂನಿಟಿಗೆ ಕರೆ ಕೊಡ್ತಾ ಇದ್ದಾನೆ. ಐಕ್ಯರಾಗಿರೋಣ, ನೋಡೋಣ. ದೊಡ್ಡ ದೊಡ್ಡ ಕಾರ್ಯಗಳು ನಡೆಯುವುದನ್ನು ನಾವು ನೋಡೋಣ. ಹಲ್ಲೆಲೂಯಾ. ನಾವೆಲ್ಲ ಯೇಸುವಿನ ರಕ್ತದ ಮೂಲಕ ಕೊಂಡುಕೊಳ್ಳಲ್ಪಟ್ಟವರು, ದೇವರಾತ್ಮನ ಮಂದಿರವಾಗಿರುವವರು, ನಾವೆಲ್ಲರೂ ದೇವರ ಆಲಯವಾಗಿರುವವರು. ದೇವರ ಮಂದಿರದಲ್ಲಿ, ದೇವರ ಆಲಯದಲ್ಲಿ ಏನು ಪ್ರಕಟಿಸಲ್ಪಡ್ತದೆ? ದೇವರ ಮಹಿಮೆ, ದೇವರ ಜ್ಞಾನ, ದೇವರ ಮಹಿಮೆ ಪ್ರಕಟಿಸಲ್ಪಡ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ದೇವರಾತ್ಮನ ಒಂದು ಕರೆ ಕೊಡ್ತಾ ಇದ್ದಾನೆ. ಯಾರ ಜೊತೆ ವ್ಯಾಜ್ಯ, ನೋವು, ಬೇನೆ, ಬೇಸರದಲ್ಲಿದ್ದರೆ, ಒಳಗೆ ಇನ್ಸಲ್ಟ್ ಆಗಿರುವುದಾದರೆ, ಆ ನೋವು, ಇನ್ಸಲ್ಟ್ ಆದ ನೋವು ಒಳಗಿರುವುದಾದರೆ ಅದನ್ನು ತೆಗೆದು ಬಿಡೋಣ. ಒಂದು ಕ್ಷಣ ನಾವು ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ನಾನು ಲೈವ್ನವರಿಗೋಸ್ಕರ ಪ್ರಾರ್ಥನೆ ಮಾಡಿ ಮುಗಿಸಿ ಸಭೆ ಒಂದು ಆಳವಾದ ಪ್ರಾರ್ಥನೆಗೆ ನಾವು ಹೋಗೋಣ. ದೇವರಾತ್ಮನು ತನ್ನ ಕಾರ್ಯವನ್ನು ಮಾಡುವಂಥ ಸಮಯ. ಯಾರ ಮೇಲೆ ಹರ್ಟ್ನೆಸ್ ಇದ್ದರೂ ಕೂಡ ಇವತ್ತು ಬಿಟ್ಟು ಬಿಡಬೇಕು. ಅಷ್ಟು ಮಾತ್ರವಲ್ಲ, ನಮ್ಮೊಳಗೆ ವ್ಯಾಜ್ಯ ಇರೋದಾದರೆ ನಮ್ಮನ್ನು ತಗ್ಗಿಸಿಕೊಳ್ಳೋಣ.
ಬಿಟ್ಟು ಬಿಡೋಣ, ಯುನಿಟಿಗೆ ಟ್ರೈ ಮಾಡೋಣ. ಬೈಬಲ್ ಹೇಳ್ತಾರೆ, ಕೊನೆಯದಾಗಿ ಒಂದು ವರ್ಡ್ ಓದ್ತೀರಾ? ಕೊನೆಯದಾಗಿ ಒಂದು ವರ್ಡ್ ಓದ್ತೀರಾ? ಯಾವುದು ವರ್ಡ್? 12ನೇ ಅಧ್ಯಾಯ ಇಬ್ರಿಯ 14ನೇ ವಚನ. Hebrew chapter 12 verse 14. Hebrew chapter 12 verse 14. I sense Holy Spirit ಮೂವ್ ಆಗ್ತಾರೆ. ಥ್ಯಾಂಕ್ ಯು ಲಾರ್ಡ್. ಎಲ್ಲರ ಸಂಗಡ ಕೇಳ್ರಿ, ಎಲ್ಲರೂ ಕೇಳ್ರಿ, ಇದನ್ನು ಓದಿರಿ ಎಲ್ಲರೂ, ನಾನು ಹೇಳಿದಾಗ ಹೇಳ್ರಿ. ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ಈಗ ಈ ವಾಕ್ಯ ಕ್ವಶನ್, ಅದಕ್ಕೆ ನಾವು ಆನ್ಸರ್ ಕೊಡುವ. ಎಲ್ಲರ ಸಂಗಡ ಅಲ್ಲಲ್ಲ, ಒಂದು ನಿಮಿಷ. ದೇವರ ವಾಕ್ಯ ಹೇಳುವ ಹಾಗೆ ನಾನು ಇವತ್ತಿನಿಂದ ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪೂರ್ಣ ಪ್ರಯತ್ನ ಮಾಡುತ್ತೇನೆ. ನನ್ನ ಪ್ರಯತ್ನದಲ್ಲಿ ದೇವರ ಸಹಾಯ ಪವಿತ್ರಾತ್ಮರ ಮೂಲಕವಾಗಿ ನನಗೆ ಒದಗಿ ಬರುತ್ತದೆ. ನಾನು ಒಬ್ಬನೇ ದೇವರನ್ನು ನಂಬುತ್ತೇನೆ, ಅವರಿಂದ ಕಳುಹಿಸಲ್ಪಟ್ಟಂಥ ಯೇಸು ಕ್ರಿಸ್ತರನ್ನು ನಂಬುತ್ತೇನೆ, ಪವಿತ್ರಾತ್ಮರನ್ನು ನಂಬುತ್ತೇನೆ. ಆ ಆತ್ಮನ ಸಹಾಯ ನನಗೆ ಯಾವಾಗಲೂ ಇದೆ. ಲೋಕದಲ್ಲಿರುವವನಿಗಿಂತ ನನ್ನಲ್ಲಿ ಇರುವ ಆತನು ಹೆಚ್ಚಿನವನಾಗಿದ್ದಾನೆ. ಲೋಕದವನು ನನ್ನನ್ನು ವಂಚಿಸಿ ಬೀಳಿಸಬೇಕೆಂದಿರುವಾಗ ದೇವರಾತ್ಮನು ನನ್ನನ್ನು ಕೈ ಹಿಡಿದು ನಡೆಸುವಾತನಾಗಿದ್ದಾನೆ. ದೇವರ ವಾಕ್ಯದ ಮೂಲಕ ನನಗೆ ಸಹಾಯ ಮಾಡುತ್ತಾನೆ. ಸ್ತೋತ್ರ ಯೇಸುವೆ, ಸ್ತೋತ್ರ ಪವಿತ್ರಾತ್ಮರೇ. ಪ್ರಾರ್ಥನೆ ಮಾಡೋಣ. ದೇವರೇ, ಲೈವ್ನಲ್ಲಿ ಈಗ ಇರುವಂಥ ಮತ್ತು ಮುಂದೆ ಲೈವ್ಗೆ ಬರುವಂಥ ಒಂದೊಂದು ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತೇನೆ. ದೇವರೇ, ನಿಮ್ಮ ದಿವ್ಯ ಶಕ್ತಿ ನಿನ್ನ ವಾಕ್ಯದ ಮೂಲಕ ಅವರಲ್ಲಿ ರಿಲೀಸ್ ಆಗಲಿ. ಮಹಿಮೆಯಾದ ಸಂಗತಿಗಳನ್ನು ಕಾಣಲಿ. ವೈರಿಯ ಯಾವುದೇ ಪ್ಲಾನ್ಗಳು ಅವರ ಜೀವಿತದಲ್ಲಿ ನಡಿಬಾರ್ದು. ನಿನ್ನ ಆಲೋಚನೆ ಕುಟುಂಬದಲ್ಲಿ, ಸಭೆಯಲ್ಲಿ ಪ್ರೀತಿ, ಅನ್ಯೋನ್ಯತೆ, ಐಕ್ಯತೆ ಹೆಚ್ಚಲಿ. ಡಿವೈಡಿಂಗ್ ನಡೆಸಲಿಕ್ಕೆ ನೋಡುವಂಥ ಸ್ಪಿರಿಟ್ ವರ್ಕ್ಗಳು ಬ್ರೇಕ್ ಆಗಲಿ. ಕುಟುಂಬ, ಸಭೆ ಅನ್ಯೋನ್ಯತೆಯಲ್ಲಿ ಸೇರಿ ಪ್ರಾರ್ಥಿಸುವಂಥ ಒಂದು ಪ್ರಾರ್ಥನಾ ಮಂದಿರವಾಗಿ ಮಾರ್ಪಡಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ತಂದೆ. ಆಮೇನ್, ಆಮೇನ್, ಆಮೇನ್.